ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿ ನನ್ನ ಉಂಗುರವೆಲ್ಲಿ? ಯಾರಾದರೂ ನೋಡಿದಿರಾ? ಈ ಭಸ್ಮಾಸುರ, ನನ್ನ ಉಂಗುರವಿದ್ರೆ ದಯಮಾಡಿ ಕೊಡಿ. ದುಷ್ಯಂತ ಮಹಾರಾಜ ಇಲ್ಲದಿದ್ದರೆ ನನ್ನನ್ನು ಭಸ್ಮ ಮಾಡಿಬಿಡುತ್ತಾರೆ. ಅಯ್ಯೋ, ಏನು ಮಾಡಲಿ, ಏನು ಮಾಡಲಿ? ಕೃಷ್ಣ ಪರಮಾತ್ಮ, ನನ್ನ ಉಂಗುರವನ್ನು ದೊರಕಿಸಿಕೊಡಿ ಕೃಷ್ಣ, ಕೃಷ್ಣ. ಬಿ ಫಾರ್ ಭೀಮ ಆಗಿರೋ ಹೆಚ್ ಫಾರ್ ಹೇಮಲತಾ, ಓ ಫಾರ್ ಉಂಗುರವನ್ನು ನೋಡಿದಿರಾ? ಅದು ಕೆ ಫಾರ್ ಕುರಿ ಹತ್ರ ಇದೆ. ಸಹ ನಿರೂಪಕ, ಸುಮ್ಮನೆ ಬಿಡಲಾರೆ. ರಾಜದ್ರೋಹಿ, ಉಂಗುರ ಚೋರ, ಎಲ್ಲಿದ್ದೀರಿ? ಕುರಿ! ನಿಲ್ಲಿಸಿ! ಏ ಕುರಿ ರಾಜ, ಉಂಗುರವೊಂದು ಮಾರಿ ಈ ಎಮ್ಮೆಯನ್ನು ತೆಗೆದುಕೊಂಡು ಬಂದಿರುವೆಯಾ? ಯಾರಿಗೆ ಹೇಳುತ್ತಿರುವೆ? ಇದು ಬಾಹುಬಲಿ ಕುದುರೆಯ ತಮ್ಮನ ಎಮ್ಮೆ. ಎಮ್ಮೆಯಿಂದ ಬಂದಿದ್ದೇನೆ, ಎಮ್ಮೆಯ ಜೊತೆ. ನಾನು ರಾಜ ಜಲಕ್ ದಿಕ್ ಲಾಜ. ಜಲಕ್ ರಾಜ 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 ಜಲಕ್ ದಿಕ್ ದಿಕ್ಕಲ್ಲ ರಾಜ. ನೀವು ರಾಜನೇ ಅಲ್ಲ, ನೀವು ಯಾರೋ ದ್ವಾರಪಾಲಕ ಕಣ್ಣಾಗಿ ನಾನು ಯಾರು ಗೊತ್ತೇ? ಯಾರೋ? ಕತ್ರುಗುಪ್ಪೆ ಸರ್ಕಲ್ ಗಂಡ, ಮಿತ್ರ ಕುಲ ಮಾರ್ತಾಂಡ, ಶಂಕರ ಚಕ್ರ ಕುಟಾರ, ಮುನೆಗಾರ, ಸುಬಣ ಗಂಧೀರ್ವ, ಕುರಿ ಮಹಾರಾಜ. ನನ್ನ ಉಂಗುರವನ್ನು ಯಾಕೆ ಕದ್ದಿರಿ ಹೇಳಿ? ನನ್ನ ಗಂಡ ಮುನಿಸಿಕೊಂಡಿದ್ದಾನೆ ಗೊತ್ತಾ? ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ. ಹಲೋ ಚೇತು, ಇವತ್ತು ಏನು ನಿಮ್ಮ ಪಾತ್ರ? ಶಕುಂತಲೆ. ಮತ್ತೆ ಯಾಕೆ ಕಲ್ಪನಾ ಆಗಿದ್ದೀರಲ್ಲ? ಇವತ್ತೇನಾದರೂ ನೀವು ಡಬಲ್ ಪೇಮೆಂಟ್ ಅನ್ನೇನಾದರೂ ಮಾತನಾಡಿದ್ದೀರಾ? ಅಲ್ಲೂ ನೋಡಿ, ನಮ್ಮ ರಚ್ಚು ರಾಣಿ ನಾನು ಕೊಟ್ಟ ಉಂಗುರವನ್ನು ಎಷ್ಟು ಜೋಪಾನವಾಗಿ ಇಟ್ಟುಕೊಂಡಿದ್ದಾರೆ. ರಚ್ಚು ರಾಣಿಯವರೇ, ಉಂಗುರವನ್ನು ತೋರಿಸಿ. ಈ ಸಮಯ ಆನಂದಮಯ, ಈ ಸಮಯ ಶೃಂಗಾರಮಯ, ಈ ಸಮಯ ಶೃಂಗಾರಮಯ, ಒಲವಿನ ಬಾಳಿನ ನವೋದಯ, ಈ ಸಮಯ ಆನಂದಮಯ. ಕುರಿರಾಜ, ಯಾರು? ದಯಮಾಡಿ ನಿನ್ನ ಕತ್ತಿಯನ್ನು ಹಿತಮಿತವಾಗಿ ಬಳಸು. ಅಲ್ಲಿ ಚುಚ್ಚಿಕೊಂಡರೆ ಕಷ್ಟವಾಗುತ್ತದೆ ಕಂದ. ಚುಚ್ಚಿಕೊಂಡರೆ ಬ್ಯಾಂಡೇಜ್ ಇದೆ, ಹಾಕಿಸಿಕೊಳ್ಳುತ್ತಾರೆ. ತಮಗೇನಾದರೂ ತೊಂದರೆ, ತಮಗೆ ಬಂದು ಏನಾದರೂ ಚುಚ್ಚಿದರೆ ನಿಮ್ಮದೇನಾದರೂ ಕಳೆದುಕೊಂಡರೆ ಭಯ ಅಷ್ಟೇ. ಕುರಿ ರಾಜ ಇಲ್ಲಿ. ಯಾರು? ಬನ್ ಶಾಕುಂತಲೆ. ಏ ಕುರಿ, ಹಾ, ಶ್ವೇತನ್ ನೋಡಿದಾಗ ಯಾವ ಹಾಡು ನಾಪಕಕ್ಕೆ ಬರುತ್ತೆ ಇವಾಗ? ನನ್ಗ ಚುಟ್ಟು ಚುಟ್ಟು ಅಂತೈತೆ, ನನಗೆ ಚುಮ್ಮು ಚುಮ್ಮು ಆಗೈತೆ. ಅಪ್ಪ, ಯಾರಲ್ಲಿ ಈ ನನ್ನ ವಾಹನವನ್ನು ಆ ಕಡೆ ಪಾರ್ಕ್ ಮಾಡುತ್ತೀರಾ? ಓ, ಬಂದ ನಿಮ್ದೇನಾ ಎಮ್ಮೆ? ಶಬಾಸ್, ಚೆನ್ನಾಗಿ ಬೆಳೆಸಿದ್ದೀಯ. ಹೇಳಿ ಗುಡ್, ಶಬಾಸ್. ಕುರಿ ಅವರೇ, ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣವೇ? ಜೋಕ್ಸ್ ಅನ್ನು ಬದಿಗಿಟ್ಟು ಮುಂದುವರಿಸಿ.
ಇಡೀ ದಿನ ಇಲ್ಲಿ ಪೌರಾಣಿಕದ ಗಾಂಭೀರ್ಯ, ಮಹಾನ್ ಪಾತ್ರಗಳು, ದೇವ ದೇವಿಯರು ವೇದಿಕೆಗೆ ಬಂದು ಮಹಾನ್ ಮನೋರಂಜನೆ ನಡೆಯುತ್ತೆ. ಪ್ರತಿ ಕ್ವೀನ್ಸ್ ಅಬ್ಬರಿಸಿ ಅವರ ಕುಣಿತದಿಂದ 3 ಲೋಕಗಳನ್ನ ತಣಿಸಿ ನಟನೆಯಿಂದ ಪ್ರಜೆಗಳನ್ನ ಮನರಂಜಿಸಿ ತಮ್ಮ ಹಾವ ಭಾವದಿಂದ ಬೆರಗು ಮೂಡಿಸಲಿದ್ದಾರೆ. ಬನ್ನಿ ಈ ವಿನೂತನ ಅನುಭವವನ್ನ ಆರಂಭಿಸೋಣ. ಇದು ಈ ವಾರದ ಸುತ್ತು, ಪೌರಾಣಿಕ ಸುತ್ತು. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, 1000 ಕೆಲಸಕ್ಕೂ ಒಬ್ಬಳೇ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಈಗ ಶಾಕುಂತಲೆ, ಹಾ, ತಮಗೇನು ಉಂಗುರ ತಾನೇ ಬೇಕು? ಹೌದು. ಉಂಗುರ ಅತ್ತ ಕಡೆಯೇ ಇದೆ, ಎತ್ತ ಕಡೆ. ನೀವು ಅವರಿಗೆ ಆಹ್ವಾನವನ್ನು ಕೊಡಿ. ಚಂದನವನ ನಟ ಭೂಷಣ, ಗುರು ಭಕ್ತಿ ಪಾರಾಯಣ, ಕವಿ ಗಾಯಕ, ನಟ ಮಾಂತ್ರಿಕ, ಗಂಡರ ಗಂಡ, ವೀರ ಪ್ರಚಂಡ, ರಾಜಾದಿರಾಜ, ರಾಜವಂಶೋದ್ಧಾರಕ, ಹತ್ತೂರಿಗೆ ನ್ಯಾಯ ಹೇಳುವಂತ ನ್ಯಾಯದೇವರು, ರಾಜ ರಾಜ ವಿಜಯ ರಾಘವೇಂದ್ರ ಬಹದ್ದೂರ್ ಅವರಿಗೆ ಸ್ವಾಗತ, ಸುಸ್ವಾಗತ. ಯಾರಲ್ಲಿ? ಯಾರಿಲ್ಲ ಇಲ್ಲಿ. ಮಹಾರಾಜರಿಗೆ ಪುಷ್ಪವೃಷ್ಟಿಯಾಗಲಿ. ಅಯ್ಯಯ್ಯೋ. ಸುಂದರಿಯರೇ ಆಗಮಿಸಿ. ಗಾಂಧಾರಿಯ ಗರ್ಭದ ಗದಾಧರ ಧೃತರಾಷ್ಟ್ರ ಮಹಾಸುತ ಮಹೀವರ ಶತಸೋದರ. ಈಗ ನನ್ನ ಸರದಿ. ನಮ್ಮ ರಾಣಿಯವರನ್ನು ಸ್ವಾಗತಿಸುವ ಸಮಯ. ರಾಣಿಯವರೇ, ಜರಿ ಮಂಜರಿ, ಸುರಮಂಜರಿ, ಚೆಲುವಿನ ಚಿತ್ರಮಂಜರಿ, ಅಷ್ಟ ದಿಕ್ಕುಗಳನ್ನು ಅಷ್ಟ ದಿಗ್ಬಂಧನ ಮಾಡಿ ನರ, ಸುರ, ಯಕ್ಷ, ರಾಕ್ಷಸ, ಗಂಧರ್ವ, ಕಿಂಪುರುಷ, ಅತಳ, ವಿತಳ, ಸುತಳರ ಪಾತಾಳ ರಸಾತಳಗಳಲ್ಲೂ ಸಿಗದಂತಹ ರೂಪರಾಶಿ, ಗ್ರಾಮ ಪಂಚಾಯಿತಿಯಲ್ಲೂ ಸಿಗದ ಪರಮ ಸುಂದರಿ, ಕುರಿ ಮನೋಹರಿ, ಕುರಿ ಪ್ರಿಯೆ, ಡಿಂಪು, ಈ ಕುರಿಗೆ ಇಂಪು. ಸ್ವಾಗತಿಸಿ ಡಿಂಪಲ್ ರಾಜ್ಯದ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಕುರಿ ಪ್ರಿಯೆ, ಹೇಗಿತ್ತು ನನ್ನ ಆಹ್ವಾನ? ನನ್ನ ತುಂಬಾ ಪ್ರೀತಿಯಿಂದ ಬುಲ್ಬುಲ್ ರಚಿತಾ ಅಂತಾರೆ. ಡಿಂಪಲ್ ಕ್ವೀನ್ ಅಂತ ಕುರಿ ಪ್ರಿಯೆ ಅಂತ ಕರಿಬೇಕಲ್ಲ, ಹಂಗೆ ಚುಚ್ಬಿಡ್ತಾರೆ. ಕುರಿ ಹೆಣ್ಮಕ್ಳು ಸ್ಟಿಕ್ಕರ್ ಎಲ್ಲ ಹಾಕೊಂಡಿದ್ದೀರಾ? ಅದು ಅವರ ಹೆಣ್ಮಕ್ಳು ಬ್ಲೌಸ್. ನಾನು ಎಲ್ಲಿಂದ ಬಂದಿದ್ದು ಅಂತ ನಿಮಗೆ ಗೊತ್ತೇ? ಎಲ್ಲಿಂದ? ಅಂತಃಪುರದಿಂದ ನೇರವಾಗಿ ಬರುತ್ತಿದ್ದೇನೆ. ಅಲ್ಲೇನಿತ್ತು? ಅಣೆಬಟ್ಟಿತ್ತು. ಉಂಗುರದ ಬಗ್ಗೆ ಏನೋ ಮಾತಾಡ್ತಿದ್ವಿ. ಉಂಗುರವನ್ನು ಕದ್ದಂತ ಕಳ್ಳ ಇವರು. ಆಕ್ಚುಲಿ ಏನೋ ನನಗೆ ಇವ್ರು ಕೊಟ್ಟಿಲ್ಲ, ರಾಘು ಕೊಟ್ಟಿದ್ ನನಗೆ, ಇದನ್ನ ಇಟ್ಕೊಂಡಿರಿ ಅಂತ. ವಿಜಯ ರಾಘವೇಂದ್ರ ಅವರೇ, ಇದು ನಿಮಗೆ ನ್ಯಾಯವೇ? ನ್ಯಾಯವೇ ವಿಜಯ ರಾಘವೇಂದ್ರ ಅವರೇ? ಇದನ್ನು ನೀವೇ ನನಗೆ ಕೊಟ್ಟದ್ದು. ಯಾವಾಗ ಕೊಟ್ಟೆ? ರಚಿತಾ ಅವ್ರಿಗೆ ಕೊಡಿ ಅಂತ ಹೇಳಿದ್ರಿ. ಸುಳ್ಳು. ನಾನ್ ತಂದು ಕೊಟ್ಟೆ. ಸುಳ್ಳು, ಅಕಟಕಟ, ಸುಳ್ಳು ಸುಳ್ಳು ಸುಳ್ಳು. ಕುರಿ ಮಹಾರಾಜರೇ, ಇವತ್ತು ನಿಮಗಿರೋದು ಸಿಂಗಲ್ ಪೇಮೆಂಟ್ ಮಾತ್ರ. ಡಬಲ್ ಪೇಮೆಂಟ್ ಆಕ್ಟಿಂಗ್ ಮಾಡಬೇಡಿ. ಬನ್ನಿ. ಮಾಡ್ತವ್ರಿ ಇವತ್ತು. ಈ ಕತ್ತಿಯನ್ನು ಹಾಕಿಕೊಳ್ಳುವುದು ಎಲ್ಲಿ ಹೋಯಿತು? ನಿಮ್ಮ ಸೊಂಟದಲ್ಲಿಯೇ ಇದೆ. ಅಲ್ಲ, ಇಲ್ಲೇ ಇದ್ದೀಯಾ? ನನಗೆ ಹೇಳಬಹುದಿತ್ತಲ್ಲ. ಶಾಕುಂತಲೆ, ಕತ್ತಿಯನ್ನು ತೆಗೆದು ಉಂಗುರವನ್ನು ಕೊಡುತ್ತೇನೆ. ಧನ್ಯವಾದಗಳು. ಜೋಕ್ ಸಪಾಟ್, ಮುಂದುವರಿಸಿ. ಇದೇ ಸಂಭ್ರಮ, ಇದೇ ವೈಭವ ಇವತ್ತು ವೇದಿಕೆಯಲ್ಲಿ ಖಂಡಿತವಾಗ್ಲೂ ಇದ್ದೇ ಇರತ್ತೆ. ಬನ್ನಿ ಈ ಅದ್ಭುತವಾದ ಮಾತೆತ್ತಿದರೆ ಬನ್ನಿ ಬನ್ನಿ. ಎಲ್ಲಿಗೆ ಬರುತ್ತಾರೆ? ಸೊ ಈ ಪೌರಾಣಿಕ ವೈಭವವನ್ನ ಇಡೀ ಸಂಚಿಕೆ ಎಂಜಾಯ್ ಮಾಡೋಣ. ಶುರು ಮಾಡೋಣ ಈ ವಾರದ ಸುತ್ತು, ಪೌರಾಣಿಕ ಸುತ್ತು. ಅಲೆ ಅಲೆ, ಅದ್ಭುತ ಅದ್ಭುತ.
ಇವತ್ತಿನ ಪೌರಾಣಿಕ ಸುತ್ತನ್ನ ವಿಜೃಂಭಣೆಯನ್ನ ಆರಂಭ ಮಾಡೋಣ. ವಿಶೇಷ ಅತಿಥಿಯನ್ನ ನಾವೆಲ್ಲರೂ ಬರ್ಮಾಡ್ಕೊಳ್ಳೋಣ. ಇವರು ವೃತ್ತಿ ರಂಗಭೂಮಿಯ ಹೆಸರಾಂತ ಕಲಾವಿದೆ. ತನ್ನ 4ನೇ ವಯಸ್ಸಿನಲ್ಲೇ ರಂಗಭೂಮಿಯನ್ನ ಪ್ರವೇಶಿಸಿ ಜನಪ್ರಿಯತೆಯ ಉತ್ತುಂಗವನ್ನ ಮುಟ್ಟಿದಂತಹ ಅಭಿನೇತ್ರಿ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವ ಪ್ರಶಸ್ತಿಗಳನ್ನ ಪಡೆದಿರುವಂತಹ ದಿಗ್ಗಜ ಕಲಾವಿದೆ, ಗಾಯಕಿ, ನಿರ್ದೇಶಕಿ. ಸ್ವಾಗತಿಸಿ ನಮ್ಮೆಲ್ಲರ ಹೆಮ್ಮೆಯ ಪದ್ಮಶ್ರೀ ಬಿ ಜಯಶ್ರೀ ಅಮ್ಮ. ಬಂದ ನೋಡಮ್ಮ, ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಬಂದ ನೋಡಮ್ಮ. ಅಮ್ಮ, ಸೂಪರ್ ಕ್ವೀನ್ ವೇದಿಕೆಗೆ ತಮಗೆ ಗೌರವ ಪೂರ್ವಕವಾದಂತ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳಮ್ಮ. ಅಮ್ಮ, ಸ್ತ್ರೀ ಸಾಧನೆಯನ್ನ ಸಂಭ್ರಮಿಸುವಂತ ವೇದಿಕೆಯಲ್ಲಿ ನೀವು ಇರೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆಯ ಸಂಗತಿ ಅಮ್ಮ. ಇದು ನನ್ನ ಪುಣ್ಯ ಅಂತಾನೆ ಹೇಳ್ಬೇಕು, ನನ್ನ ಭಾಗ್ಯ. ಅಮ್ಮ, ನಿಮ್ಗೆ ಈ ಒಂದು ವೇದಿಕೆಗೆ ಬಂದು ಎಷ್ಟು ಖುಷಿ ಆಗ್ತದೆ ಅಮ್ಮ? ನಾನು ಅವೆಲ್ಲ ಹೇಳಿದೆ ನನ್ನ ಭಾಗ್ಯ ಅಂತ. ಯಾಕೆಂತಂದ್ರೆ ಹೆಣ್ಮಕ್ಳು ಬಹಳ ಸಾಧಿಸ್ತಾ ಇದ್ದಾರೆ, ಖುಷಿ ಆಗತ್ತೆ. ಇನ್ನು ಮುಂದೆ ಬರ್ಬೇಕು ಅವರು. ನೀವು ರಂಗಭೂಮಿಯ ಹೆಮ್ಮೆಯ ಕಲಾವಿದೆ, ಗಾಯಕಿ, ನಿರ್ದೇಶಕಿ, ಅದ್ಭುತವಾದಂತ ನಟಿ. ಜಯಶ್ರೀ ಅಮ್ಮ ಅಂತಂದ್ರೆ ರಂಗಭೂಮಿ ಅಂದ್ರೆ ಜಯಶ್ರೀ ಅಮ್ಮ ಅಂತ ಹೇಳ್ಬೋದು. ಅಮ್ಮ, ನಿಮ್ಮ ಮಾತುಗಳಲ್ಲಿ ರಂಗಭೂಮಿಯ ವೈಭವದ ಬಗ್ಗೆ ಕೇಳುವಂತ ಆಸೆ ನಮ್ಮೆಲ್ರಿಗಮ್ಮ. ವೈಭವ ಬಹಳ ಕಷ್ಟ ಹೇಳೋದು. ಯಾಕೆಂತಂದ್ರೆ ನಾನು 4 ವರ್ಷದಿಂದ ರಂಗಭೂಮಿನಲ್ಲೇ ಇದ್ದೀನಿ. ನನ್ನ ತಾಯಿ ಮಾಲತಮ್ಮ ವೀರಣ್ಣನವರು ನನ್ನ ತಾತ. ಸೊ ಅವರ ಕಂಪನಿನಲ್ಲೇ ಬೆಳೆದಂಥವಳು. ಅಲ್ಲಿ ಇದ್ದಕ್ಕಿದ್ದ ಹಾಗೇನೆ ಭೂದೇವಿ ಭೂಮಿಯಿಂದ ಮೇಲ್ ಬರೋದು, ಅಥವಾ ಕಂಸನ ತಲೆ ಕತ್ತರಿಸ್ಕೊಂಡು ಹೋಗೋದು. ನೋಡ್ತಿದ್ದ ಹಾಗೇನೆ ಕೃಷ್ಣ ಹಿಂಗಂದ ತಕ್ಷಣ ಕಂಸನ ತಲೆ ಕತ್ತರಿಸ್ಕೊಂಡು ಹೋಗೋದು. ಪ್ರಹ್ಲಾದ ಕೇಳಿದ ತಕ್ಷಣ ಹಿರಣ್ಯಕಶಿಪು ಕಂಬಕ್ಕೆ ಒಡೆದ ತಕ್ಷಣ ಕಂಬ ಈ ಭಾಗ ಆಗಿ ಅಲ್ಲಿಂದ ನರಸಿಂಹ ಈಚೆ ಬರೋದು. ಸಂಜೀವಿನಿ ಮಂತ್ರನ ಕೇಳೋದಕ್ಕೆ ಅಂತ ಕಚ ಹೋದಾಗ ಅವನನ್ನ ಭಸ್ಮ ಮಾಡಿ ಅವನು ಕುಡಿಸ್ಬಿಡೋದು. ಶುಕ್ರಾಚಾರ್ಯರು ಅವರ ಹೊಟ್ಟೆನ ಸೀಳ್ಕೊಂಡು ಕಚ ಈಚೆ ಬರ್ತಾನೆ. ಇದೆಲ್ಲವೂ ಜನಗಳ ಕಣ್ಣು ಮುಂದೆ ನೋಡ್ತಾನೆ ಆಗ್ತಾ ಇದ್ದಿದ್ದು, ಎಲ್ಲವೂ ಮ್ಯಾನ್ಯುಯಲ್. ಸೊ ಈ ಥರದ ಒಂದು ಅದ್ಭುತಗಳ ವೈಭವವನ್ನ ಕಂಡಂಥವಳು ನಾನು. ಸೊ ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ನಿಮಗೆಲ್ಲ ಸ್ಕೂಲ್ ಡೇಸ್ ಅದು ಕಾಮನ್, ಎಲ್ರಿಗೂ, ಪ್ರಪಂಚದ ಪ್ರತಿಯೊಬ್ಬರಿಗೂ ನಿಮ್ಮ ಸ್ಕೂಲಿನ ಒಂದು ಫ್ರೆಂಡ್ಸ್ಗಳು ಇವರೆಲ್ಲ ಇರ್ತಾರೆ. ಆದರೆ ನನಗೆ ನನ್ನ ಸ್ಕೂಲ್ ಡೇಸ್ ಅಂತಂದರೆ ನನಗೆ ನನ್ನ ತಾತನ ರಂಗಭೂಮಿ. ಸೊ ಅಲ್ಲಿ ಬೆಳೆದಂತಹ ಕಲಾವಿದರು, ಅವರ ಒಂದು ಏನಂತಾರೆ ಒಡನಾಟ, ಇದೆಲ್ಲವೂ ನನಗೆ ಸಿಕ್ಕಿರೋದು ಒಂದು ಹೆಮ್ಮೆ. ಅಮ್ಮ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ವೇದಿಕೆಯಲ್ಲಿ ಪೌರಾಣಿಕ ಸುತ್ತು ನಡೀತಾ ಇದೆ. ನಮ್ಮ ಅರಸಿಯರೆಲ್ಲ ವಿಭಿನ್ನವಾದಂತ ಪಾತ್ರದಲ್ಲಿ ಇವತ್ತು ಮಿಂಚೋದಕ್ಕೆ ಅಂತ ಬಂದಿದ್ದಾರೆ. ಈ ಪೌರಾಣಿಕ ಗತ್ತು ಗಮ್ಮತ್ತಿನ ಬಗ್ಗೆ ನಿಮ್ಮ ಮಾತು. ಪೌರಾಣಿಕ ಅದು ಎಲ್ರಿಗೂ ಬರುವಂಥದ್ದಲ್ಲ. ಕ್ಯಾಲೆಂಡರ್ನ ನೋಡಿ ರಾಮ, ಸೀತೆ, ಲಕ್ಷ್ಮಣ ಇವರುಗಳನ್ನ ಕಾಪಿ ಮಾಡೋದಾಗ್ಲಿ ಅಥವಾ ಇದು ಮಾಡೋದಾಗ್ಲಿ ಅಲ್ಲ. ನಿಜವಾದ ಒಂದು ಪೌರಾಣಿಕದ ಒಂದು ಗರಿಮೆ ಅಂತಂದರೆ, ಅಥವಾ ಹೆಮ್ಮೆ ಅಂತಂದರೆ, ಅಥವಾ ಅದರ ಒಂದು ಶಕ್ತಿ ಅಂತಂದರೆ ನೀವು ಅನುಭವಿಸ್ಬೇಕು. ಅದನ್ನು ಮನವರಿಕೆ ಮಾಡ್ಕೋಬೇಕು, ಮೈಗೂಡಿಸ್ಕೋಬೇಕು. ಎರಡನೇದು, ಯಾರನ್ನೂ ಕಾಪಿ ಮಾಡ್ದಲೆ ನಿಮ್ಮ ಒಂದು ಸ್ವಂತಿಕೆನ ಈಚೆ ತರಬೇಕು, ನಿಮ್ಮ ಒಂದು ಇಮ್ಯಾಜಿನೇಷನ್ ಅನ್ನ ಬೆಳೆಸ್ಕೋಬೇಕು. ಹಾಗೆ ಬೆಳೆಸ್ಕೊಂಡಿದ್ದಕ್ಕೆ ರಾಜ್ಕುಮಾರ್ ಅವರು ಹಿರಣ್ಯಕಶಿಪು ಪಾತ್ರದಲ್ಲಿ, ಹೊನ್ನಪ್ಪ ಭಾಗವತರು, ಹೌದು, ರಾಘವೇಂದ್ರ ರಾಯರು, ಇವರೆಲ್ಲ ಜಿ ವಿ ಅಯ್ಯರ್ ಅವರು, ಬಾಲಕೃಷ್ಣ ಅವರು, ಇವರೆಲ್ಲ ಗುಬ್ಬಿ ಕಂಪನಿಯಿಂದನೇ ಸಿನಿಮಾ ರಂಗಕ್ಕೆ ಹೋದವರು. ಇವರೆಲ್ಲ ತಮ್ಮದೇ ಆದಂತಹ ಒಂದು ಒಳಗಿರುವಂತಹ ಒಂದು ಕಲಾವಿದನನ್ನ ಹುಡುಕಿ ಹೊರಗೆ ತೆಗೆದು ಜನಗಳಿಗೆ ಪ್ರದರ್ಶನ ಮಾಡಿದವರು. ಸೊ ಈ ಥರದಲ್ಲಿ ಅವರದೇ ಆದಂತಹ ಒಂದು ಸ್ವಂತಿಕೆ, ಇಮ್ಯಾಜಿನೇಷನ್ ನಲ್ಲಿ ಹೆಂಗಿರಬಹುದು ಕೃಷ್ಣ ಅಂತ ಯೋಚನೆ ಮಾಡೋದು. ಅದೇ ತರ ಹಿಂಗೆ ಬೆಳೆಸ್ಕೊತಾ ಹೋಗ್ಬೇಕು. ಸಾಕಷ್ಟು ನಾವು ಓದಬೇಕಾಗತ್ತೆ. ಈಗ ನಮಗೆ ಓದೋದು ಸ್ವಲ್ಪ ದೂರ ಆಗ್ಬಿಟ್ಟಿದೆ ಅಲ್ವಾ ಅಮ್ಮ? ಸ್ವಲ್ಪನೇ ಅಲ್ಲ, ಸಾಕಷ್ಟು ದೂರ ಹೊರಟೋಗಿದೆ. ಮೊಬೈಲ್ ಕೈನಲ್ಲಿ ಇರೋದ್ರಿಂದ ಎಲ್ಲರೂ ಗೂಗಲ್ ನಲ್ಲಿ ಚೆಕ್ ಮಾಡಕ್ ಹೋಗ್ತಾರೆ. ಸಾಕಷ್ಟು ಓದಬೇಕಾಗತ್ತೆ. ನಾವು ಮೈಥಾಲಜಿ ತಿಳ್ಕೋಬೇಕಾಗತ್ತೆ, ಕಥೆಗಳನ್ನ ಓದಬೇಕು, ಪುರಾಣಗಳನ್ನ ಓದಬೇಕು. ನಮ್ಮ ನಂಬಿಕೆ ಬಹಳ ಮುಖ್ಯ. ಹೆಂಗಾಗತ್ತೆ ಹಿರಣ್ಯಕಶಿಪು ಒಡೆದ ತಕ್ಷಣ ಕಂಬದಿಂದ ಈಚೆ ಬಂದ್ಬಿಡ್ತಾನ ಅನ್ನೋದಿದೆಯಲ್ಲ, ಅದು ಬೆಳೆಸ್ಕೊಂಡ್ರೆ ಖಂಡಿತ ನಮಗೆ. ಯಾಕೆಂದ್ರೆ ನಾವೇ ಬೇರೆ, ಪಾಶ್ಚಾತ್ಯರೇ ಬೇರೆ, ಅವರಿಗೆ ಇದೆಲ್ಲ ಇಲ್ಲ. ನಮಗೆ ನಂಬಿಕೆ ಮೇಲೆ ನಮ್ಮ ಭಾರತ ನಿಂತಿರೋದು. ಆದ್ರಿಂದ ನಾವು ನಂಬಬೇಕು.
ನಿಜವಾಗ್ಲೂ ದೊಡ್ಡ ಜ್ಞಾನ ಭಂಡಾರನೇ ಇವತ್ತು ನಮ್ಮ ವೇದಿಕೆ ಮೇಲೆ ಬಂದಿದೆ ಅಂತ ಅನ್ನಿಸ್ತಾ ಇದಲ್ವಾ? ಅಷ್ಟು ಖುಷಿ ಆಗ್ತದೆ ಅಮ್ಮ ನನ್ಗೆ. ರಾಘವ್ರೆ, ನನಗೆ ಫಸ್ಟ್ ಆಫ್ ಆಲ್ ಅಮ್ಮ ನಿಮಗೆ ಹೃತ್ಪೂರ್ವಕವಾದ ವಿನಯಪೂರ್ವಕವಾದ ಸ್ವಾಗತ ನಮ್ಮ ಸೂಪರ್ ಕ್ವೀನ್ ವೇದಿಕೆಗೆ. ತುಂಬಾನೇ ಹೆಮ್ಮೆ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಹೆಮ್ಮೆ ಯಾಕೆಂದ್ರೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕಂದ್ರೆ ನಿಮ್ಮ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಳೋದು, ನಿಮ್ಮ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದು ನನಗೆ ಅದು ಸೌಭಾಗ್ಯ. ತುಂಬಾ ತುಂಬಾ ಧನ್ಯವಾದಗಳು ಅಮ್ಮ. ನೀವು ಇವತ್ತು ಇಲ್ಲಿಗೆ ಬಂದು ಎಲ್ರಿಗೂ ಪ್ರೋತ್ಸಾಹ ನೀಡ್ತೀರಿ ಅನ್ನೋ ಅಂತ ನೆನ್ಸ್ಕೊಂಡ್ರೆ ನನಗೆ ಬಹಳ ಖುಷಿ ಆಗುತ್ತಮ್ಮ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ರಾಘವ್ರೆ. ರಚಿತಾ ಅವರೇ, ಖಂಡಿತವಾಗ್ಲೂ ಅಮ್ಮ ಬಗ್ಗೆ ಮಾತಾಡೋದು ನಾನು ತುಂಬಾ ಚಿಕ್ಕಳು. ಅವ್ರ ಜೊತೆ ನಾವು ಈ ವೇದಿಕೆನ ಶೇರ್ ಮಾಡ್ಕೊಂತಿರೋವಂಥದ್ದು. ಅಂಡ್ ಪ್ರಾಬಬ್ಲಿ ಇವತ್ತು ನಮ್ದು ಒಟ್ಟಿಗಿರ್ತಾರೆ ಅಂಡ್ ತುಂಬಾ ವಿಷಯ ಇರುತ್ತೆ ಕಲಿಯೋದು ಅವರಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ರಚಿತಾ ಅವರೇ. ಅಮ್ಮ, ಇವತ್ತು ನಿಮ್ಮ ಆಗಮನ ನಮ್ಮೆಲ್ಲರಿಗೂ ಒಂದು ಹೊಸ ಸ್ಫೂರ್ತಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಅರಸಿಯರ ಮನರಂಜನೆಯನ್ನ ನೀವು ನೋಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅಮ್ಮ, ನಿಮ್ಮ ಆಸನ ರೆಡಿ ಇದೆ, ನೀವು ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ. ಬನ್ನಿ ಅಮ್ಮ. ತನ್ನ 101 ಮಕ್ಕಳನ್ನ ಕಳೆದುಕೊಂಡಂತಹ ಕೌರವ ಮಾತೆ ಗಾಂಧಾರಿ ಯದುವಂಶ ನಾಶವಾಗಲಿ ಅಂತ ಶ್ರೀಕೃಷ್ಣನಿಗೆ ಶಾಪವನ್ನ ಹಾಕ್ತಾಳೆ. ಇದೇ ಸನ್ನಿವೇಶವನ್ನ ಸುಂದರವಾದ ಸ್ಕಿಟ್ಟಿನ ಮೂಲಕ ತೋರಿಸೋದಕ್ಕೆ ಗಾಂಧಾರಿಯಾಗಿ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಚಂದ್ರಕಲಾ ಮೋಹನ್ ಅವರು. ಕೃಷ್ಣ, ಈ ನಿನ್ನ ಕೊಳಲಿನ ನಾದವನ್ನು ಕೇಳಿಸಿಕೊಳ್ಳುವ ಶಕ್ತಿ ಈ ನನ್ನ ಕಿವಿಗಳಿಗಿಲ್ಲ. ಸಾಕು, ನನ್ನ ತಲೆಯು ಸಿಡಿದು ಹೋಗುತ್ತಿದೆ. ಸಾಕು, ನಿನ್ನ ಕೊಳಲಿನ ನಾದವನ್ನು ಕೇಳುತ್ತಿದ್ದರೆ ನನಗೆ ನನ್ನ ವಿಧಿವೆ ಸೊಸೆಯಂದಿರ ಆರ್ತನಾದ ಕೇಳಿಸುತ್ತಿದೆ. ಅವರ ನೋವು ಕಾಣಿಸುತ್ತಿದೆ. ಇದೆಲ್ಲ ನಿನ್ನಿಂದ ಕೃಷ್ಣ, ನಿನ್ನಿಂದ. ನೀನು ಸಹ ನನ್ನನ್ನ ತಾಯಿ ಎಂದು ಕರೆಯುತ್ತಿದ್ದೆ ಅಲ್ಲವೇ? ಈ ತಾಯಿಯ ಕೂಗು ನಿನಗೆ ಕೇಳಿಸಲಿಲ್ಲವೇ ಕೃಷ್ಣ? ಕೇಳಿಸಲಿಲ್ಲವೇ? ನೀನು ಸರ್ವಾಂತರಯಾಮಿ, ಕೇಳಿದವರಿಗೆಲ್ಲ ಬೇಡದನ್ನೆಲ್ಲ ಕೊಡುವ ಮಹಾನುಭಾವ. ಆದರೆ ನನ್ನ ಮಕ್ಕಳ ಪಾಲಿಗೆ ಯುದ್ಧ ತಡೆಯುವ ಶಕ್ತಿ ನಿನಗಿತ್ತು. ಆದರೂ ಏಕೆ ತಡೆಯಲಿಲ್ಲ ಕೃಷ್ಣ? ನನ್ನ ಮಕ್ಕಳನ್ನ ಚಿತ್ರ ಮಾಡಿದ ಏಕೆ? 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 ಅಯ್ಯೋ ಅಯ್ಯೋ, ನೀನು ನನ್ನನ್ನು ತಾಯಿ ಎಂದು ಕರೆದಾಗಲಿಲ್ಲ ಏನೋ ಕುತಂತ್ರ ಇಟ್ಟು ಕರೆಯುತ್ತಿದ್ದೆ ಅನಿಸುತ್ತಿತ್ತು. ಬೇಡ ಕೃಷ್ಣ, ಬೇಡ, ನನ್ನೊಂದಿಗೆ ಕುತಂತ್ರ ಬೇಡ.
ನೀನು ಮನಸ್ಸು ಮಾಡಿದ್ದಿದ್ರೆ ಈ ಗಾಂಧಾರಿಯ 100 ಮಕ್ಕಳು ಇಂದು ಜೀವಂತವಾಗಿ ಇರುತ್ತಿದ್ದರು. ಆದರೆ ನೀನು ಹಾಗೆ ಮಾಡಲಿಲ್ಲ. ನಾನು ಗಾಂಧಾರಿ, ಪತಿರಥ ಗಾಂಧಾರಿ, 100 ಮಕ್ಕಳ ಮಾತೆ ಗಾಂಧಾರಿ. ನನ್ನೆಲ್ಲ ಈ ತಪೋಶಕ್ತಿಗಳಿಂದ ನಾನು ನಿನಗೆ ಶಾಪ ಕೊಡುತ್ತಿದ್ದೇನೆ. ಎಲ್ಲವೋ ಕಪಟಿ ಕೃಷ್ಣ, ನೀನೊಬ್ಬ ದೇವತೆಯಾಗಿರಬಹುದು, ಆದರೆ ನಿನ್ನ ಸಾವು ಮಾತ್ರ ಒಬ್ಬ ಸಾಮಾನ್ಯನ ಹಾಗಿರುತ್ತದೆ. ಒಂದು ಹೀನ ಪ್ರಾಣಿಯಂತೆ ನೀನು ಸಾಯುತ್ತೀಯ. ಇದು ಈ ತಾಯಿಯ ಶಾಪ. 100 ಮಕ್ಕಳ ಹಣದ ಒಡಲಿನ ಉರಿಯ ಶಾಪ. ನನ್ನ ಶಾಪದಿಂದ ನೀನು ಬದುಕುಳಿಯಲು ಸಾಧ್ಯವೇ ಇಲ್ಲ ಕೃಷ್ಣ, ಸಾಧ್ಯವೇ ಇಲ್ಲ. ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ. ತನ್ನ 101 ಮಕ್ಕಳನ್ನ ಕಳೆದುಕೊಂಡಂತ ಕೌರವ ಮಾತೆ ಗಾಂಧಾರಿ ಯದುವಂಶ ನಾಶವಾಗ್ಲಿ ಅಂತ ಕೃಷ್ಣನಿಗೆ ಶಾಪವನ್ನ ಕೊಡ್ತಾಳೆ. ರಕ್ತ ಸಿಕ್ತ ಕುರುಕ್ಷೇತ್ರದಲ್ಲಿ ಆ ಗಾಂಧಾರಿಯ ಗರ್ಭ ಶೋಕವನ್ನ ಚಂದ್ರಕಲಾಮ್ಮನವರು ಅದ್ಭುತವಾಗಿ ಏಕಪಾತ್ರ ಅಭಿನಯ ಮಾಡಿದ್ದಾರೆ. ಇವರ ಅಭಿನಯ ಸಾಮರ್ಥ್ಯಕ್ಕೆ ನಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ರಾಘು ಅವರೇ, ನಾನು ಆಕ್ಚುಲಿ ಈ ಒಂದು ಸಂದರ್ಭಕ್ಕೆ ಕಾಯ್ತಾ ಇದ್ದೆ. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಈ ತರ ಒಂದು ಪಾತ್ರ ನಾನು ಯಾವಾಗ್ಲೂ ಒಂದ್ಸಲ ಮಾಡಬೇಕು. ಈ ತರ ಪಾತ್ರಗಳನ್ನ ಅಭಿನಯ ಮಾಡಿದಾಗ ಏನಾಗುತ್ತೆ, ಅಭಿನಯದ ಜೊತೆಗೆ ಒಂದು ಸಂದೇಶವನ್ನು ಕೂಡ ಕೊಡುವಂತ ಅವಕಾಶ ಸಿಗುತ್ತೆ. ಗಾಂಧಾರಿ ಶಾಪದಿಂದ ಕೃಷ್ಣನು ತಪ್ಪಿಸ್ಕೊಳಕ್ ಆಗ್ಲಿಲ್ಲ. ಗಾಂಧಾರಿ ಒಂದು ಮಾತು ಹೇಳ್ತಾಳಲ್ಲ, ನನಗೆ ಗೊತ್ತಿತ್ತು ನೀನು ಅಮ್ಮ ಅಂತ ಕರೆದಾಗಲೆಲ್ಲ ಏನೋ ಒಂದು ಇದರಿಂದ ಒಂದು ಕುತಂತ್ರ ಇದೆ ಅಂತ ನನಗೆ ಗೊತ್ತಿತ್ತು, ನಂಗೆ ಡೌಟ್ ಇತ್ತು ಅಂತ ಹೇಳ್ತಾರಲ್ಲ. ಸೊ ಪ್ರತಿಯೊಂದು ಹೆಣ್ಣಲ್ಲೂ ಅದೊಂದು ಇನ್ಸ್ಟಿಂಕ್ಟ್ ಇರುತ್ತೆ. ಗಾಂಧಾರಿ ಅವರ ಈ ಮಾತುಗಳು, ಪತಿಗೆ ಕಾಣಿಸದೇ ಇರೋ ಪ್ರಪಂಚ ನನಗೆ ಕಾಣಿಸೋದ್ ಬೇಕಾಗಿಲ್ಲ, ಹುಟ್ಟಿನಿಂದ ಕುರುಡಾಗೋದು ಒಂದ್ ಕಡೆ ಆದ್ರೆ ಜೀವನನ ನೋಡಿ ಮತ್ತೆ ಅದನ್ನ ನೋಡದೇ ಇರುವಂತ ಒಂದು ನಿರ್ಧಾರ ತಗೊಳ್ಳೋದಿದೆಯಲ್ಲ, ಅಂತ ಒಂದು ನಿರ್ಧಾರ ಬಹಳ ಕಷ್ಟದ ನಿರ್ಧಾರ. ಅದಕ್ಕೆ ಅಂತ ಕಾಣುತ್ತೆ ಇವಾಗ್ಲೂ ಕಣ್ಣು ಮುಚ್ಚಿದ್ರು ನ್ಯಾಯನೇ, ನಿಜಾನೇ ಅಂತ ಹೇಳೋದಕ್ಕೆ ನ್ಯಾಯ ದೇವತೆ ಬಂದು ಗಾಂಧಾರಿನೇ ಅಂತ ಹೇಳ್ತಾರೆ. ಮೇಡಮ್, ನೀವು ಪ್ರತಿ ಸಲ ಪರ್ಫಾರ್ಮ್ ಮಾಡಿದಾಗ ನಿಮ್ ನೆನಪುಗಳನ್ನ ಹೊರಗಾಗ್ತಾ ಇರ್ತೀರಾ ಅಂತ, ಆ ಅನುಭವನ ನೀವು ಹೇಗಾದ್ರೂ ಮಾಡಿ ಒಂದು ಹೊರಗಡೆ ಹಾಕ್ತಾ ಇರ್ತೀರಾ, ಅದನ್ನ ಪ್ರತಿಬಿಂಬಿಸ್ತಾ ಇರ್ತೀರಾ ಅಂತ ನನಗನ್ಸುತ್ತೆ. ಸೊ ಇವತ್ತು ಕೂಡ ಅಂತ ಒಂದು ಪ್ರದರ್ಶನ ನೀವು ಕೊಟ್ಟಿದ್ರಿ, ನೋಡೋ ಅವಕಾಶ ನಮಗೆ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ರಾಶಿತಾ ಅವರೇ, ಮೊದಲದಾಗಿ ಒಬ್ಬರೇ ವೇದಿಕೆಯಲ್ಲಿ ನಿಂತು ಪಾತ್ರ ಮಾಡಿ ಪ್ರತಿಯೊಬ್ಬರನ್ನು ಎಂಗೇಜ್ ಮಾಡುವಂಥದ್ದು ಇಲ್ಲ ಎಂಟರ್ಟೈನ್ ಮಾಡುವಂಥದ್ದು ತುಂಬಾನೇ ಕಷ್ಟ ಆಗತ್ತೆ. ಐ ಥಿಂಕ್ ಅವರು ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. 1 man ಶೋ ತರ ಇತ್ತು ಇದು ನೋಡೋದಿಕ್ಕೇನೆ. ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪಾತ್ರನ ಈ ಒಂದು ವೇದಿಕೆ ಮೇಲೆ ತಂದಿದ್ದಕ್ಕೆ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ರಚಿತಾ ಅವರೇ. ಜಯಶ್ರೀ ಅಮ್ಮ, ಸೊಗಸಾಗಿತ್ತು. ಏಕಪಾತ್ರ ಅಭಿನಯ ಮಾಡೋದು ಬಹಳ ಕಷ್ಟ ಮತ್ತು ಕ್ಲಿಷ್ಟ. ಸಹಪಾಠಿಗಳು ಯಾರು ಇರೋದಿಲ್ಲ, ಒಬ್ಬರೇನೇನೆ ಪ್ರತಿಯೊಂದನ್ನು ನಿಭಾಯಿಸ್ಬೇಕಾಗತ್ತೆ. ನಿಭಾಯಿಸ್ತಾ ತಾನು ಯಾರು, ತಾನಿರುವಂತಹ ಸ್ಥಳ ಯಾವುದು, ಯಾತಕ್ಕೆ ಬಂದಿದ್ದೇನೆ, ಹೇಗೆ ಬಂದಿದ್ದೇನೆ, ಇದೆಲ್ಲವನ್ನೂ ಹೇಳ್ತಾ ಹೋಗ್ಬೇಕು. ಅದಷ್ಟೊಂದು ಅವರು ಬಹಳ ಚೆನ್ನಾಗಿ ತೋರಿಸಿದ್ರು. ಅದಕ್ಕೆ ಅಭಿನಂದನೆಗಳು ಅವರಿಗೆ. ಶುಭವಾಗಲಿ.
ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಚಂದ್ರಕಲಾ ಅಮ್ಮ, ಇದು ನಿಮ್ಮ ಮೂಮೆಂಟ್. ನನಗೆ ನಿಜವಾಗ್ಲೂ ಅಮ್ಮ ಬಂದು ಕೂತ್ಕೊಳ್ತಿದ್ದ ಹಾಗೆ ಜಯಶ್ರೀ ಅಮ್ಮ ಕೂತ್ಬಿಟ್ಟಿದ್ದಾರೆ. ನಾನು ಗಾಂಧಾರಿ ಪಾತ್ರ ಮಾಡಬೇಕು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ನಾನು ಈ ಕ್ಯಾರೆಕ್ಟರ್ ಮಾಡ್ತಿರೋದು. ಪೌರಾಣಿಕ ನಾಟಕ ನಾನು ಜಾಸ್ತಿ ಮಾಡಿಲ್ಲ, ಎಲ್ಲೂ ಅಭಿನಯಿಸಿಲ್ಲ. ಒನ್ ಮ್ಯಾನ್ ಶೋ ಆಗಿರೋದ್ರಿಂದ ಏನೇ ಒಂದು ತಪ್ಪು ಗಿಪ್ಪಿದ್ರು ಅದು ನನ್ನ ಮೇಲೆ ಕಾಣಿಸುತ್ತೆ, ನನ್ನನ್ನೇ ಫೋಕಸ್ ಮಾಡ್ತಾರೆ ಅನ್ನೋದು ತುಂಬಾ ಭಯ ಇತ್ತು ನನಗೆ. ಅಮ್ಮ ನಿಜವಾಗ್ಲೂ ಸೊಗಸಾಗಿ ಮಾಡಿದ್ದೀರಾ ಅಂದ ತಕ್ಷಣ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಯ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ತುಂಬಾ ಸೊಗಸಾಗಿ ಅಭಿನಯಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದುಷ್ಟ ಸಂಹಾರಕ್ಕಾಗಿ ಅವತರಿಸಿದಂತ ಶಕ್ತಿ ಸ್ವರೂಪಿಣಿ ದುರ್ಗಾ ಮಾತೆ. ದುರ್ಗೆ ಸಂತೋಷ ಸಂಭ್ರಮಗಳ ಸಂಕೇತ. ದುರ್ಗೆಯಾಗಿ ಈ ವೇದಿಕೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಐಶ್ವರ್ಯ ಶಿಂದೋಗೆ. ಓಂ ಬ್ರಹ್ಮಾಯ ನಮಃ. ದೇವತೆಗಳು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಕೂಡ ಅವರಿಗೆ ಸಮನಾದ ಶಕ್ತಿಯನ್ನು ರಾಕ್ಷಸರು ಕೂಡ ಹೊಂದಿದ್ದರು. ಅಂತಹ ರಾಕ್ಷಸರಲ್ಲಿ ಒಬ್ಬ ಮಹಿಷಾಸುರ ಕಠಿಣ ತಪಸ್ಸೊಂದನ್ನು ಮಾಡಿ ಬ್ರಹ್ಮದೇವರಿಂದ ಒಂದು ವರವನ್ನು ಪಡೆಯುತ್ತಾನೆ. ಅದೇನೆಂದರೆ, ತನ್ನ ಸಾವು ಈ ಜಗತ್ತಿನಲ್ಲಿರುವ ಯಾವುದೇ ಪ್ರಾಣಿಯಿಂದಾಗಲಿ, ಸಾಮಾನ್ಯ ಮನುಷ್ಯನಿಂದಾಗಲಿ, ಅದರಲ್ಲೂ ದೇವತೆಗಳಿಂದಾಗಲಿ ಯಾರಿಂದಲೂ ಕೂಡ ತನ್ನ ಸಾವು ಆಗಬಾರದೆಂದು. ವರ ಪಡೆದ ಮಹಿಷಾಸುರ ರಭಸದಲ್ಲಿ ಒಂದೇ ಸಮನೆ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ಇಂದ್ರನನ್ನೇ ಸೋಲಿಸಿ ಸ್ವರ್ಗಲೋಕವನ್ನೇ ತನ್ನದಾಗಿಸಿಕೊಳ್ಳುತ್ತಾನೆ. ದೇವಾನುದೇವತೆಗಳೆಲ್ಲ ಭಯಭೀತರಾಗಿ ತ್ರಿಮೂರ್ತಿಗಳ ಬಳಿಗೆ ಹೋಗುತ್ತಾರೆ. ಆಗ ತ್ರಿಮೂರ್ತಿಗಳು ಸೇರಿ ಒಂದು ಸ್ತ್ರೀ ಶಕ್ತಿಯನ್ನು ಸೃಷ್ಟಿಸುತ್ತಾರೆ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते. ಏನು ಈ ಹೆಣ್ಣಿನಿಂದ ನನ್ನ ಸಂಹಾರವೇ? ಸುರವರ ವರ್ಷಿಣಿ ದೂರ ದರ ದರ್ಶಿಣಿ ದೂರ ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ಜೋಷಿಣಿ ಗಿರ್ವಿಷ ಮೋಷಿಣಿ ಗೋಚರತೆ ಗರುಜನಿ ರೋಷಿಣಿ ದಿತಿ ಸುರ ರೋಷಿಣಿ ದೂರ ಮತ ಸೋಷಿಣಿ ಸಿಂಧಸುತೆ ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ಚಾಮುಂಡಿನ ನಾನು. ಸತತವಾಗಿ 9 ದಿನ ಯುದ್ಧ ನಡೆಯುತ್ತದೆ. 9 ದಿನಗಳ ನಂತರ 10ನೆಯ ದಿನ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ. ಅದೇ ದಿನವನ್ನು ನಾವು ಎಲ್ಲೆಡೆ ವಿಜಯದಶಮಿ ಎಂದು ಈಗಲೂ ಕೂಡ ಆಚರಿಸುತ್ತೇವೆ.
ದುಷ್ಟರನ್ನ ನಾಶ ಮಾಡೋದಕ್ಕೆ ಅಂತ ಅವತರಿಸಿದಂತಹ ಶಕ್ತಿ ದುರ್ಗೆ. ಆಕೆ ಸರ್ವಶಕ್ತೆ, ಎಲ್ಲ ದುಃಖಗಳನ್ನ ನಾಶ ಮಾಡೋಳು. ಆ ದುರ್ಗೆ ರೂಪ ಧರಿಸಿ ಐಶ್ವರ್ಯ ಇವತ್ತು ಈ ಒಂದು ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ದಾರೆ. ರಾಘವ್ ಅವ್ರನ್ನ ಕೇಳ್ತೀನಿ. ರಾಘವ್ ಅವರೇ, ಸೂಪರ್ ಐಶ್ವರ್ಯ, ಚೆನ್ನಾಗಿ ಕಾಣ್ತಿದ್ದೀರ ಗೊತ್ತಾ. ಆ ಸೀರೆ ಉಟ್ಕೊಂಡು ನಿಮ್ಗೆ ಆ ಮೇಕಪ್ ಜೊತೆಗೆ ಕೊರಿಯೋಗ್ರಫಿ ಕೂಡ ತುಂಬಾನೇ ಅದ್ಭುತವಾಗಿದೆ. ನನಗೆ ಯಾವತ್ತೂ ಅಷ್ಟೇ ಈ ಕಥೆಗಳನ್ನ ಕೇಳಿದಾಗ ನೋಡಿದಾಗ ಅದು ಬರೀ ನಾನು ನೋಡೋದಿಲ್ಲ, ಅದನ್ನ ನಾನು ಅನುಭವಿಸ್ತೀನಿ. ನನಗೆ ಈ ತರ ಕಥೆಗಳು ವಿಪರೀತ ಇಷ್ಟ. ಅಂಡ್ ಐಶ್ವರ್ಯ, ಇವತ್ತು ನಿಮ್ಮ ಬಿಗ್ಗೆಸ್ಟ್ ಪ್ಲಸ್ ನಿಮ್ಮ ಕಣ್ಣುಗಳು. ತುಂಬಾ ಚೆನ್ನಾಗಿ ಅದನ್ನ ಬಳಸಿದ್ರಿ. ಎಸ್ಪೆಷಲಿ ಮಹಿಷಾಸುರ ಮರ್ದಿನಿ ಕಥೆ ಯಾರಿಗ್ ತಾನೇ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಮೈಸೂರು ಚಾಮುಂಡೇಶ್ವರಿ ತಾಯಿ, ಆ ತಾಯಿನ ನೋಡ್ತಿದ್ರೆ ನೆನೆಸ್ಕೊಂಡ್ರೇನೆ ಏನೋ ಒಂದ್ ರೀತಿ ಮನಸ್ಸಿಗೆ ಸಮಾಧಾನ ಆಗುತ್ತೆ, ತೃಪ್ತಿ ಸಿಗುತ್ತೆ, ಧೈರ್ಯ ಸಿಗುತ್ತೆ. ಇವೆಲ್ಲವೂ ಇರುವಂತ ಆ ಸ್ತ್ರೀ ಶಕ್ತಿನ ಇವತ್ತು ವೇದಿಕೆ ಮೇಲೆ ನೀವು ಸಂಭ್ರಮಿಸಿದ್ರಿ. ಸೊ ಅದಕ್ಕೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವ್ ಅವರೇ. ರಚಿತಾ ಅವರೇ, ಪ್ರತಿ ಹೆಣ್ಣು ಕೂಡ ಎಷ್ಟು ಸೌಮ್ಯವಾಗಿ, ಸೈಲೆಂಟ್ ಆಗಿ, ಎಷ್ಟು ಪೇಷಂಟ್ ಇಂದ ಇರ್ತಾರೆ. ಒಂದ್ ಸ್ವಲ್ಪ ಕೆಣಕಿದ್ರೆ ಅವ್ರನ್ನ ಗೊತ್ತಿಲ್ಲದೇನೆ ಅಂತ ಒಂದು ಕಾಳಿ ಅವತಾರ ಪ್ರತಿ ಹೆಣ್ಣು ಮಕ್ಕಳಲ್ಲೂ ಇರುತ್ತೆ. ಇವಾಗ ಬಿಕಾಸ್ ನಾವಿಲ್ಲಿ ನಿಮ್ ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೆ ನಮಗ್ ಮೈ ಜುಮ್ ಅನ್ಸ್ತಿತ್ತು. ಅದಾದ್ಮೇಲೆ ಐಗಿರಿ ನಂದಿನಿ ಸಾಂಗ್ ಕೇಳ್ತಿದ್ರೇನೆ ಒಂದು ಬೇರೆ ಟ್ರಾನ್ಸ್ ಅಲ್ಲಿ ಔಟ್ ಹೋಗಿರ್ತೀವಿ ಎಲ್ರು ಕೂಡ. ಅಂಡ್ ಒಂದ್ ಮೂಡ್ ಕ್ರಿಯೇಟ್ ಮಾಡಿದ್ರಿ ನೀವು. ಸೊ ಟೆಲ್ ಮಿ ಅಬೌಟ್ ಇಟ್. ನಿಮ್ಗೆ ಹೆಂಗಿತ್ತು ಸ್ಟೇಜ್ ಮೇಲೆ ಮಾಡಿದ? ಮ್ಯಾಮ್, ಫಸ್ಟ್ ಆಫ್ ಆಲ್ ಇದು ಮೈಥಾಲಜಿಕಲ್ ರೌಂಡ್ ಅಂತ ಗೊತ್ತಾದಾಗ ಅಂಡ್ ಎಸ್ಪೆಷಲಿ ನನಗೆ ದುರ್ಗಾ ಪಾತ್ರ ಮಾಡಬೇಕು ಅಂತ ಹೇಳಿದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಒಂದ್ ಸ್ವಲ್ಪ ಆದ್ಮೇಲೆ ಭಯ ಆಯ್ತು. ಯಾಕೆಂದ್ರೆ ತುಂಬಾ ಫಿಯರ್ಸ್ ಆಗಿರೋ ಒಂದು ದುರ್ಗಾದೇವಿ. ಅಂಡ್ ಮ್ಯಾಮ್, ನೀವ್ ಹೇಳ್ದಂಗೆ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಆ ದುರ್ಗಾದೇವಿ ಇದ್ದೇ ಇರ್ತಾಳೆ, ಅವಳನ್ನ ಎಚ್ಚರಿಸಬಾರ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಅಂಡ್ ಐಶ್ವರ್ಯ ಅವರೇ, ಇನ್ನೊಂದ್ಸಲ ಹೇಳ್ತೀನಿ, ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ನೀವು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ ಈ ಒಂದು ಸ್ಟೇಜ್ ಮೇಲೆ. ಈಗ 1 ನಿಮಿಷ ಕೊನೆಯದಾಗಿರಿ. ಕುರಿ ಮಹಾರಾಜರೇ, ಹೇಳಿ. ದುರ್ಗಾ ಮಾತೆಯವರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಇವರನ್ನ ನೀವು 3 ವರ ಬೇಕು ಅಂತ ಕೇಳೋದಾದ್ರೆ ಏನ್ ವರಗಳನ್ನ ಕೇಳ್ತೀರಾ? ಅಮ್ಮ ತಾಯಿ, ಕೇಳುವಂತವನಾಗು. ನನ್ನ ಮೊದಲನೆಯ ಕೋರಿಕೆ, ಇಡೀ ದಿನ ಸುಮ್ಮನೆ ನಿಂತಿದ್ದರುವೆ ಮೈ ಕೈ ನೋವದ ಹಾಗೆ, ನಿಂತಲ್ಲೇ ನಿದ್ದೆ ಬಾರದಾಗೆ ಶಕ್ತಿ ಕೊಡು ತಾಯಿ. ನೀವು ಜನರನ್ನೆಲ್ಲ ಮನರಂಜಿಸ್ತೀರಾ, ಸೊ ಹಾಗಾಗಿ ನಾನು ಆ ವರನ ನಿಮ್ಗೆ ಕೊಡ್ತಾ ಇದ್ದೀನಿ. ಕೊಡ್ತಾರೆ. ಸೂಪರ್. ಎರಡನೆಯ ಕೋರಿಕೆ ಬಹಳ ಮುಖ್ಯವಾದದ್ದು ತಾಯಿ. ಎಪಿಸೋಡ್ ಪ್ರಸಾರವಾಗದೇ ಇದ್ರು ಸರಿ, ಎಡಿಟರ್ ನನ್ನ ಪೋರ್ಷನ್ ನ ಕಟ್ ಮಾಡಿದ್ರು ಸರಿ, ನನ್ನ ಪೇಮೆಂಟ್ ಮಾತ್ರ ಕರೆಕ್ಟ್ ಆಗಿ ಬಂದು ಬೇಗ ಬಂದು ಸೇರೋಂಗೆ ವರ ಕೊಡು ತಾಯಿ. ತಥಾಸ್ತು. ಸ್ಟಾರ್ಟ್ ಆದಾಗ್ಲಿಂದ ಅಷ್ಟನ್ನು ಆಕ ಕೇಳಿ ತಾಯಿ. ಅದೆಲ್ಲ ಒಟ್ಟಿಗೆ ಬರಲ್ಲ ಮಗುವೆ. ಮಂಡಿ ನೋವ್ತಾ ಇದೆ, ಈ ಕಾಲು ಊರ್ಕೋತೀನಿ ತಾಯಿ. ಓಕೆ, ಮೂರನೇ ಕೋರಿಕೆ ತಾಯಿ, ಇದು ಮುಖ್ಯವಾದದ್ದು ತಾಯಿ. ನನ್ನ ರಾಜ್ಯದಲ್ಲಿ ನನ್ನ ಸಿಂಹಾಸನದ ಪಕ್ಕ ನಮ್ಮ ರಚ್ಚು ಅವರು ಬಂದು ಕೂರಬೇಕು. ಇದೇ ನನ್ನ 3ನೇ ಕೋರಿಕೆ ತಾಯಿ. ಅದು ಆಗದು ಮಗು. ಅವೆರಡು ಆಗದಿದ್ರು ಚಿಂತೆ ಇಲ್ಲ, ಈ 3ನೇದು ಮುಖ್ಯ ತಾಯಿ. ಅದಾಗದು ಮಗು. ಯಾಕೆ ತಾಯಿ? ಯಾಕೆ ಅಂದ್ರೆ ರಚಿತಾ ಅವ್ರಿಗೆ ಅವ್ರದೇ ಆದಂತ ಸಾಮ್ರಾಜ್ಯ ಇದೆ. ಅವರು ಅದನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಮಗುವೆ. ಅಲ್ಲ, ಕುರಿ ಹೆಂಗ್ ಕುತ್ಕೊಳ್ತಾರೆ, ಎಲ್ಲಿ ಕುತ್ಕೊಳ್ತಾರೆ ಅಂತ ವಿ ಹ್ಯಾವ್ ಅ ಪಿಕ್ಚರ್. ಹೌದಾ? ಇದು ಹೆಂಗಿದೆ ಗೊತ್ತಾ? ಇದು ಮುಂದಿನ ರಾಜ್ಯವನ್ನು ಹೇಗೆ ಆಕ್ರಮಿಸಿಕೊಳ್ಳಬೇಕು ಎಂಬುದನ್ನು ಗೂಢಾಲೋಚನೆ ಮಾಡುತ್ತಿದ್ದ ಸಂದರ್ಭ. ಎಷ್ಟು ಕುರಿಗಳನ್ನು ತರಿಸಬೇಕು, ನಾನ್ ಹೆಂಗ್ ರೆಡಿ ಆಗ್ಲಿ, ಏನ್ ಊಟ ಮಾಡ್ಲಿ, ಹೇಗೆ ತಯಾರಿ ನಡೆಸಲಿ ಅನ್ನುವ ದೀರ್ಘ ಆಲೋಚನೆಯಲ್ಲಿ ಇದ್ದಂತಹ ಮಹಾನ್ ಪುರುಷನ ಫೋಟೋ ಹಾಕಿದ್ದೀರಾ. ಇಲ್ಲ, ರಾಜ ಎಷ್ಟು ಸಿಂಪಲ್ ಅಲ್ಲ, ಅವ್ರ ಸಿಂಪ್ಲಿಸಿಟಿ ತೋರಿಸುತ್ತೆ ಆ ಫೋಟೋಲಿ. ವೆರಿ ಡೌನ್ ಟು ಅರ್ತ್. ವೆರಿ ಡೌನ್ ಟು ಅರ್ತ್. ತುಂಬಾ ಖುಷಿ ಆಯ್ತು ರಾಜ್ರೆ. ದುರ್ಗೆ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ಸೂಪರ್ ಕ್ವೀನ್ ತಂಡದ ಮೇಲೆ ಇರ್ಲಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ತಾಯಿ. ದಕ್ಷಿಣ ಕನ್ನಡದ ಮಹೋನ್ನತ ಕಲೆ ಯಕ್ಷಗಾನದ ಮೂಲಕ ಸುದರ್ಶನ ಚಕ್ರ ಗರ್ವಭಂಗ ಪ್ರಸಂಗದಲ್ಲಿ ವಿಷ್ಣು ಪಾತ್ರಧಾರಿಯಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಗೀತಾ ಭಾರತಿ ಭಟ್. ಶ್ರೀ ಗುರುಗಣಾಧಿಪತಯೇ ನಮಃ. ಸುರದತಿ ಸುಮ ಮಳಗೆರೆಯ ಸುದರ್ಶನ ಗರುವದಿ ಸಿರಿವರಗಿಂತ ಘನ.
ಮೈ ತಳೆದು ಬರುವಂತಾಯಿತು. ಕಾರಣ ಲಕ್ಷ್ಮಿ ತನ್ನ ಪತಿ ವಿಷ್ಣುವನ್ನ ಹೊಗಳುವುದು, ವಿಷ್ಣು ಲಕ್ಷ್ಮಿಯನ್ನ ಹೊಗಳುವುದು. ಆದರೆ ವಿಷ್ಣುವಿನೊಂದಿಗೆ ಸದಾಕಾಲ ಇದ್ದ ನನ್ನ ಬಗ್ಗೆ ಒಂದಿನಿತೂ ಮಾತನಾಡದಿದ್ದಾಗ ಅದನ್ನ ಕೇಳಲು ಹೀಗೆ ಬಂದೆ. ಹಿಂದೆ ನಾರಾಯಣ ಮತ್ಸ್ಯಾವತಾರದಲ್ಲಿದ್ದಾಗ ಮತ್ಸ್ಯನ ರೆಕ್ಕೆಯಾಗಿ ತಮಾಸುರನನ್ನ ಕೊಂದವ. ನಾನು ದುಷ್ಟ ಹಿರಣ್ಯಾಕ್ಷರನ್ನ ಕೊಲ್ಲಲು ವರಾಹನಾದಾಗ ದಾಡೆಯಿಂದ ಸೀಳಿದವ. ನಾನು ನರಸಿಂಹನಾದಾಗ ಉಗುರುಗಳಿಂದ ಹಿರಣ್ಯಕಶಿಪುವನ್ನು ಕೊಂದವ. ನಾನು ವಾಮನ ಅವತಾರದಲ್ಲಿ ನಾರಾಯಣನ ಪಾದವಾಗಿದ್ದವ. ನಾನು ಎಲ್ಲವನ್ನೂ ಮಾಡಿದವನು ನಾನು. ಈಗ ಸ್ವಲ್ಪ ಹೊತ್ತಿನ ಹಿಂದೆ ದುಷ್ಟ ಶತ್ರು ಪ್ರಸೂದರನನ್ನ ನಾನೊಬ್ಬನೇ ಏಕಾಂಗಿಯಾಗಿ ಕೊಂದು ಬಂದವನಿದ್ದೇನೆ. ಈ ವಿಷಯವನ್ನು ಹರಿಗೆ ತಿಳಿಸಬೇಕಲ್ಲ, ಹೋಗಲೇ? ಇಲ್ಲ, ಹೋಗುವುದಿಲ್ಲ. ಈ ಕ್ಷೀರಸಾಗರದ ದಡದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡುತ್ತಿರುತ್ತೇನೆ. ನೋಡೋಣ. ವೀರಬಾನಿ ಕರವನೇರದೆ ವೀರಬಾನಿ ಕರವನೇರದೆ ದೂರ ನಿಂದಿಹೆ ಏಕೆ ದೂರ ನಿಂದಿಹೆ ಏಕೆ ಭೂರಿ ಕೋಪದಿ ಮೌನ ಇರುವರೆ ಕಾರಣವನ ಅರಿಯೇನು. ವೀರ ಧೀರ ಶೂರ ಘನ ಗಂಭೀರ ಸುದರ್ಶನ. ಅರೆ ಓ ಸುದರ್ಶನ, ಗೆದ್ದ ನಿನ್ನ ಮುಖವನ್ನು ನೋಡೋಣವೆಂದರೆ ಮುಖ ತಿರುಗಿಸಿ ನಿಂದೆ ಅಲ್ಲ. ಅಲ್ಲ, ದೂರ ನಿಂತದ್ದಾದರೂ ಏಕೆ? ರಾಕ್ಷಸರನ್ನು ಸಿಟ್ಟಿನಿಂದ ಕೊಂದಾಗ ಮೈ ಮೇಲೆ ಆವೇಶ ಬರುತ್ತದೆ ಅಂತೆ. ಆ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಿಕೋ. ಬಾ, ಮತ್ತೆ ನನ್ನ ಕರವನ್ನ ಏರು. ಹರಿ ಆಲದಿಲಿಯೊಳು ಮಲಗಿ ನೀನು ತೇನುವ ಕಾಲ ಮಧು ಕೈಟಭರು ಜನಿಸುತ್ತ ನಾಡಿಕೋದ್ಭವನನ್ನು ಪೀಡಿಸೆ ನಾಡಿಕೋದ್ಭವನನ್ನು ಪೀಡಿಸೆ ಹಲವು ಕೆಲವು ಕಾಲ ಕೆಲವು ಕಾಲ ಏನು? ನಿನ್ನ ಕೈ ಏರಬೇಕೆ? ಹೌದು, ನೀನು ಇಲ್ಲಿಯೇ ಇದ್ದವ, ಇಲ್ಲಿಯೇ ಇರಬೇಕು. ಪ್ರಳಯ ಕಾಲದಲ್ಲಿ ನಿನ್ನ ಕಿವಿಯ ಕಲ್ಮಶದಿಂದ ಮಧುಕೈಟಭರು ಎಂಬ ದೀರ್ಘ ದೇಹಿಗಳು ಜನಿಸಿದರು. ಹೌದು, ನಿನ್ನ ನಾಭಿಯಲ್ಲಿದ್ದ ಬ್ರಹ್ಮನನ್ನ ಪೀಡಿಸುತ್ತಿರುವಾಗ ನೀನು ಅವರೊಂದಿಗೆ 5,000 ವರ್ಷಗಳ ಕಾಲ ಹೋರಾಡಿದರು. ನಿನಗೆ ಗೆಲುವು ಸಿಗಲಿಲ್ಲ. ಆಗ ನಾನು
ಮಧುಕೈಟವರಿಂದ ಸೋಲಾದಾಗ ನೀನು ನನ್ನನ್ನ ಕಳುಹಿಸಿದೆ. ಆಗ ಮಧುಕೈಟವರನ್ನ ಕೊಂದವ ನಾನು. ಆದರೆ ಮಧುಸೂದನ ಕೈಟಬಾರಿ ಎಂಬ ಹೆಸರು ಮಾತ್ರ ನಿನ್ನದು. ಹೌದಲ್ಲವೇ? ದುಡಿಯುವುದು ಯಾರೋ, ಹೆಸರು ಮಾತ್ರ ಯಾರಿಗೂ. ನೋಡು, ನನ್ನ ದುಡಿಮೆಯಲ್ಲಿ ಉಣ್ಣುವವ ನೀನು. ನಿನಗೆ ನನ್ನ ಹಂಗಿದೆ ಹೊರತು ನನಗೆ ನಿನ್ನ ಹಂಗಿಲ್ಲ. ಸುದರ್ಶನ, ಆದಿಮಾಯೆ ನನಗೆ ನಿನ್ನನ್ನು ಕೊಟ್ಟದ್ದು ಮಧುಕೈಟಬರನ್ನು ಕೊಲ್ಲಲು. ನಿನ್ನ ಕೈಗೆ ನನ್ನನ್ನು ಕೊಟ್ಟದ್ದಲ್ಲವಲ್ಲ. ಸರಿ, ಮತ್ಸ್ಯಾವತಾರದಲ್ಲಿ ನಾನು ನಿನ್ನ ರೆಕ್ಕೆಯಾಗಿದ್ದವ. ಮತ್ಸ್ಯದ ರೆಕ್ಕೆಯನ್ನು ಕತ್ತರಿಸಿದರೆ ಅದು ಹೇಗೆ ಈಜುತ್ತದೆ ನೋಡೋಣ. ಹಾಗೆ ನಾನು ನಿನ್ನಿಂದ ಬೇರ್ಪಡುತ್ತಿದ್ದೇನೆ. ಲೋಕದಲ್ಲಿ ಬೇರ್ಪಡಿಸುವುದು ಬಹಳ ಸುಲಭ, ಆದರೆ ಒಟ್ಟುಗೂಡಿಸುವುದು ಬಹಳ ಕಷ್ಟ. ಸುದರ್ಶನ, ನಿನ್ನ ಹಠವನ್ನು ಬಿಟ್ಟು ನನ್ನ ಕರವನ್ನು ಏರು. ಇಲ್ಲ, ನಾನು ಬರುವುದಿಲ್ಲ. ಯಾಕೆಂದರೆ ದುಷ್ಟ ಶತ್ರು ಪ್ರಸೂದರನನ್ನ ನಾನೊಬ್ಬನೇ ಏಕಾಂಗಿಯಾಗಿ ಕೊಂದು ಬಂದವನಿದ್ದೇನೆ. ಅಯ್ಯ ಸುದರ್ಶನ, ಶತ್ರು ಪ್ರಸೂದನನಿಗೆ ಹರನಿಂದ ಸಿಕ್ಕ ವರವೇನು ಬಲ್ಲೆಯ? ಏನು? ಆಯುಧವೊಂದು ಮೈ ತಳೆದು ಬಂದಾಗ ನಿನ್ನ ಮರಣ ಎಂದು. ಅದಕ್ಕಾಗಿಯೇ ನಾನು ದುರ್ಬಲನಂತೆ ನಟಿಸಿ ನಿನ್ನನ್ನು ಅಲ್ಲಿಯೇ ಬಿಟ್ಟು ನಿನಗೆ ಸಿಟ್ಟು ಬರುವ ಹಾಗೆ ಮಾಡಿ ನೀನೇ ಅವನಿಗೆ 2 ಕೊಟ್ಟು ಬರುವ ಹಾಗೆ ಮಾಡಿದೆ. ಸುದರ್ಶನ, ನೀನು ಅಷ್ಟೆಲ್ಲ ಇಲ್ಲ. ನೀನು ಎಷ್ಟಿದ್ದೀಯೋ ಅಷ್ಟೇ. ಇಷ್ಟನ್ನು ಅರಿತರೆ ಇಷ್ಟವಾಗುತ್ತಿ, ಇಲ್ಲದಿದ್ದರೆ ನಿನಗೆ ಕಷ್ಟವಾಗುತ್ತದೆ. ನೋಡು, ನಿನ್ನ ಗರ್ವವನ್ನು ಬಿಟ್ಟು ನನ್ನ ಕೈಗೆ ಬಂದು ಸೇರ್ತೀಯಾ ಇಲ್ವಾ? ಇಲ್ಲ, ನಾನು ಬರುವುದಿಲ್ಲ, ಸೇರುವುದಿಲ್ಲ. ಸುದರ್ಶನ! ಕೊಂದೆ ಎಂಬ ಅಹಂಕಾರ ನಿನ್ನ ಮೈಯೆಲ್ಲ ತುಂಬಿಕೊಂಡಿದೆ. ಗರ್ವ ಎನ್ನುವ ಪಿತ್ತ ನಿನ್ನ ನೆತ್ತಿಗೇರಿದೆ. ನಾನೇ ಗೆದ್ದೆ ಎಂದು ಬೀಗುತ್ತಿದ್ದೀಯಲ್ಲ. ಗೆದ್ದವರನ್ನು ಆಯುಧವೇ ಇಲ್ಲದೆ ಸೋಲಿಸೋದು ಹೇಗೆ ಎಂದು ನನಗೆ ಗೊತ್ತು. ಭೂಲೋಕದಲ್ಲಿ ನೀನು ಮನುಷ್ಯನಾಗಿ ಹುಟ್ಟು. ಮೂಡಲು ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ಹರಿಯ. ಹರಿಯ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ. ಮಾಧವ ಎನ್ನೊಳಿತಕ್ಕೆ ಭೇದ ನಿನ್ನೋಳಿಲ್ಲವು ವಾದ. ಮುನ್ನ ನಂಬಿದೆ ಪಾದ ಇನ್ನೂ ಮಾತು ಮೋದ. ಮನ್ನಿಸೆನ್ನ ಪರಾಧವ ಕೇಶವ. ಶ್ರೀಹರಿ ಭಗವಂತ, ಅದೆಷ್ಟೋ ವರ್ಷಗಳಿಂದ ನಿನ್ನ ಸೇವೆಯನ್ನು ಮಾಡುತ್ತಾ ಬಂದವ ಈ ಸುದರ್ಶನ. ಈ ನಿನ್ನ ಸೇವಕನಿಗೆ ಇನ್ನು ಮುಂದೆ ಮಾಡಬಾರದು ಭೇದ. ಇನ್ನು ನಿನ್ನಲ್ಲಿಲ್ಲ ವಾದ. ನಾನು ನಂಬಿದೆ ನಿನ್ನ ಪಾದ. ಇದರಿಂದಾಗಬೇಕು ನನ್ನ ಬದುಕಿನಲ್ಲಿ ಮೋದ. ಶ್ರೀಹರಿ ತಂದೆ, ಮನ್ನಿಸೆನ್ನ ಅಪರಾಧ. ಭಕ್ತ ಚಿಂತಿಸಬೇಡ, ಭಕ್ತ
ಚಿಂತಿಸಬೇಡ ಕೃತವೀರ್ಯ ಸುತನಾಗಿ ಕೃತವೀರ್ಯ ಸುತನಾಗಿ ಪೃಥ್ವಿಯೊಳು ಜನಿಸು ನೀನು ಅತ್ರಿಜನಾಗಿ ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತ ಅಹುದೆನಿಸುವೆನು ಭಕ್ತ ಚಿಂತಿಸಬೇಡ ಭಕ್ತ ಸುದರ್ಶನ ದೇವ, ನಾನು ನಿನಗೆ ಕೊಟ್ಟ ಶಾಪದ ವಾಕ್ಯವನ್ನು ಸುಳ್ಳಾಗಿಸಲು ಸಾಧ್ಯವಿಲ್ಲ. ದುಃಖಿಸಬೇಡ. ಭೂಲೋಕದಲ್ಲಿ 1000 ಕೈಗಳುಳ್ಳ ಕೃತವೀರ್ಯನ ಮಗನಾಗಿ ಹುಟ್ಟುತ್ತಿ. ಅಲ್ಲಿ ನಿನ್ನನ್ನು ವಿರೋಧಿಸಲು ಒಬ್ಬ ಬ್ರಾಹ್ಮಣನ ಮಗನಾಗಿ ನಾನು ಬರುತ್ತೇನೆ. ಅಲ್ಲಿ ನಿನ್ನ ನಡುವೆ ಸಂಘರ್ಷ ನಡೆಯಲಿ. ಪಶ್ಚಾತ್ತಾಪದಿಂದ ಶುದ್ಧನಾದ ನೀನು ಮುಂದೆ ನನ್ನ ಕೈಯಿಂದ ವಧಿಸಲ್ಪಟ್ಟು ಮತ್ತೆ ವೈಕುಂಠವ ಸೇರುವೆ. ನಿನಗೆ ಮಂಗಳವಾಗಲಿ, ಶುಭವಾಗಲಿ. ನಮೋ ನಮಃ ತಂದೆ, ನಮೋ ಗಿರಿಯ ಬೆನಲಿಪುರದ ಕೂರ್ಮನಿಗೆ ಧರೆಯನ್ನು ಧರಿಸಿದ ವರಾವತಾರಗೆ ತರಳನ ಕಾಯ್ದ ನರಸಿಂಹಗೆ ಮಂಗಲಂ ಜಯ ಮಂಗಲೋ. ಕರ್ನಾಟಕದ ಹೆಮ್ಮೆಯ ಕರಾವಳಿ ಕಲೆ ಯಕ್ಷಗಾನ. ನಮ್ಮ ಸೂಪರ್ ಕ್ವೀನ್ ನ ಮುದ್ದಾದ ಕ್ವೀನ್ ಗೀತಾ ಭಟ್ ಅವರು ನಿರಂತರವಾಗಿ ಕುಣಿತಾ ದೀರ್ಘವಾದ ಸಂಭಾಷಣೆಗಳನ್ನ ಮಾಡ್ತಾ ಅಮೋಘವಾಗಿ ಈ ಒಂದು ವೇದಿಕೆ ಮೇಲೆ ಮಿಂಚಿದ್ದಾರೆ. ಹಾಗೇನೆ ಸುದರ್ಶನ ಪಾತ್ರದಲ್ಲಿ ನಮ್ಮ ಡ್ರಾಮಾ ಜೂನಿಯರ್ಸ್ ವಿನ್ನರ್ ಆಕ್ಚುಲಿ ಇವರು ಸಮೃದ್ಧಿ ತುಂಬಾ ಅಚ್ಚುಕಟ್ಟಾಗಿ ಮುದ್ದಾಗಿ ಅಭಿನಯಿಸಿದ್ರು. ಹಾಗೇನೆ ಆ ಭಾಗವತಿಕೆ ಎಷ್ಟು ಸೊಗಸಾಗಿತ್ತು ಅಂತಂದ್ರೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಯಕ್ಷ ಸಂಭ್ರಮದ ಶಂಕರ ಬಾಳೆ ಕುದ್ರಿಯವರು 5 ವರ್ಷಗಳಿಂದ ನಮ್ಮ ಜೊತೆಲೇ ಇದ್ದಾರೆ. ಈ ಸುದರ್ಶನ ಪ್ರಸಂಗವನ್ನ ರಚನೆ ಮಾಡಿದ್ದು ಕೂಡ ಅವರೇ. ಸಂಡೆಯಲ್ಲಿ ಮನೋಜ್ ಆಚಾರ್ಯ ಅವರು, ಮದ್ದಳೆಯಲ್ಲಿ ಉಮೇಶ್ ರಾಜ್ ಮಂದಾರ್ತಿ ಅವರು. ಎಂತ ಅದ್ಭುತವಾದಂತ ಅನುಭವ ಇದು. ಇಡೀ ತಂಡಕ್ಕೆ ಈ ಯಕ್ಷಗಾನವನ್ನ ಇಲ್ಲಿ ಪ್ರೆಸೆಂಟ್ ಮಾಡಿದಕ್ಕೆ ಒಂದು ಜೋರಾದ ಚಪ್ಪಾಳೆ. ರಾಘವರೇ, ಈ ಕಲೆಗೆ ನಾನು ಒಂದ್ಸಲ ಎದ್ದು ನಿಂತು ನಮಸ್ಕಾರ ಮಾಡ್ಬೇಕು. ಇದಕ್ಕೆ ಬಹಳ ಅಪೂರ್ವವಾದಂಥ ಬಹಳ ತಾಕತ್ತಿರುವಂಥ ಒಂದು ಕಲೆ ಇದು. ಆಮೇಲೆ ಸಮೃದ್ಧಿ, ಏನಮ್ಮ ನೀನು ನಿಜವಾಗ್ಲೂ ಸುದರ್ಶನ ಥರನೇ ಇದ್ದಲ್ಲಮ್ಮ ನೀನು. ನನಗೆ ಬಹಳ ಖುಷಿ ಆಗುತ್ತೆ. ಏನ್ ಗೊತ್ತಾ ಶ್ವೇತಾ, ನಮ್ಮ ಡ್ರಾಮಾ ಜೂನಿಯರ್ಸ್ ಮಕ್ಕಳಿದಾರಲ್ಲ, ಪ್ರತಿ ಸಲ ಅವ್ರ ವೇದಿಕೆ ಮೇಲೆ ಬಂದು ಈ ತರದ್ ಏನಾರು ಒಂದು ಆಕ್ಟ್ ಮಾಡಿದಾಗ ಅದೇನೋ ಒಂದ್ ರೀತಿ ರೋಮಾಂಚನ ನನ್ನ ಮೈಯಲ್ಲಿ ಆಗ್ತಾ ಇರುತ್ತೆ. ಅಷ್ಟು ಇಷ್ಟಪಡ್ತೀನಿ ನಾನು ಅವ್ರ ಆಕ್ಟ್ ಗಳನ್ನ, ಅವ್ರ ಪ್ರತಿಭೆನ. ಇವತ್ತು ಸಮೃದ್ಧಿ, ನೀನ್ ಮಾಡಿದಂತ ಪ್ರತಿ ಒಂದು ಆಕ್ಷನ್ ಇದೆಯಲ್ಲ, ಪ್ರತಿಯೊಂದು ಹೆಜ್ಜೆ ಇದೆಯಲ್ಲ, ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಗೀತಾ ಅವ್ರೆ, ನಿಮ್ಮ ಪ್ರಯತ್ನ ಇದೆಯಲ್ಲ ಮನಸ್ಸನ್ನ ಗೆದ್ದು ಬಿಡ್ತು ಕಣ್ರಿ. ಎಷ್ಟು ದಿನದಲ್ಲಿ ಕಲ್ತೀರಿ ಇದನ್ನ? ಸರ್, ಒಂದಿನದಲ್ಲಿ ಕಲ್ತಿದ್ದು, ಇನ್ನೊಂದು ದಿನ ಪ್ರಾಕ್ಟೀಸ್ ಮಾಡಿದ್ದು ಅಷ್ಟೇ. ಸೊ ಒಂದು ದಿನದಲ್ಲಿ ಕಲಿತು ಇವತ್ತು ಒಂದು ದಿನ ಪ್ರಾಕ್ಟೀಸ್ ಮಾಡಿ ಇವತ್ತು ಅದನ್ನ ಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ಮೊದಲು ಧೈರ್ಯ ಬೇಕು. ನಿಜವಾಗ್ಲೂ ನಿಮ್ಮ ಪ್ರಯತ್ನ ತುಂಬಾನೇ ಖುಷಿ ಕೊಡ್ತೇನೆ ನನಗೆ. ಅಂಡ್ ನಿಮಗೆ ಮಾರ್ಗದರ್ಶನ ನೀಡಿದಂಥ ಗುರುಗಳ ಸ್ಥಾನದಲ್ಲಿರುವಂಥ ಅಷ್ಟು ಜನರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಸರ್, ನಿಮ್ಮನ್ನು ಕೇಳಬೇಕು ನಾನು, ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? ನಾನು ಕರಾವಳಿಯವಳೆ, ನಮ್ಮ ಹೆಮ್ಮೆಯ ಕಲೆ ಇದು. ನನಗೆ ಈ ಕಲೆಯನ್ನ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋ ಈ ವೇದಿಕೆಗೆ, ಜೀ ಕನ್ನಡಕ್ಕೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಕ್ಷಗಾನ ಅಂದ ಕೂಡಲೇ ನನಗೆ ನಿಜವಾಗ್ಲೂ ಮೊದಲಾಗಿದ್ದು ರೋಮಾಂಚನ, ಆಮೇಲೆ ಆಗಿದ್ದು ತುಂಬಾ ಭಯ. 2 ದಿನದಲ್ಲಿ ಹೇಗೆ ಇದನ್ನ ಕಲ್ತು ಪರ್ಫಾರ್ಮ್ ಮಾಡೋದು, ನನಗೆ ಕೈ ಕಾಲು ಸ್ವಲ್ಪ ನೋವಿದೆ, ಮಂಡಿ ನನಗೆ ಕೂರೋದಕ್ಕೆ ಆಗೋದಿಲ್ಲ, ತುಂಬಾ ನಂದೇ ಆದ ರಿಸ್ಟ್ರಿಕ್ಷನ್ಸ್ ನನಗಿದೆ. ಆದ್ರೂ ಯಕ್ಷಗಾನ ಅಂದ ಕೂಡಲೇ ನಾನು ಕರಾವಳಿ ಅವಳೆ ಆಗಿ ಇದನ್ನ ಜೀವನದಲ್ಲಿ ಒಂದು ಸರ್ತಿನಾದ್ರೂ ಈ ವೇಷ ಕಟ್ಟದೇ ಇದ್ರೆ ನನ್ನ ಜೀವನಕ್ಕೊಂದು ಸಾರ್ಥಕತೆನೆ ಸಿಗೋದಿಲ್ಲ ಅನ್ಸುತ್ತೆ ಸರ್. ಅದಕ್ಕೋಸ್ಕರ ನಾನು ಇದ್ ಮಾಡ್ತೀನಿ ಅಂತ ಒಪ್ಕೊಂಡೆ ಸರ್. ಆದ್ರೆ ಅದಕ್ಕೆ ಸರಿಯಾಗಿ ನನಗೆ ಒಂದು ಮಾರ್ಗದರ್ಶನವನ್ನ ಕೊಟ್ಟು
ಕೊಟ್ಟು ನನಗೆ ಧೈರ್ಯ ತುಂಬಿ ಇಲ್ಲ ನೀವು ಮಾಡ್ತೀರಾ ಅಂತ ಹೇಳಿ ನನಗೆ ಇಷ್ಟು ಕಡಿಮೆ ಸಮಯದಲ್ಲಿ ಇಲ್ಲಿಗೆ ಬಂದು ನಾನು ಪರ್ಫಾರ್ಮ್ ಮಾಡ್ಲಿಕ್ಕೆ ನನ್ನನ್ನು ತಯಾರು ಮಾಡಿದಂತ ಶಂಕರ್ ಸರ್ಗೆ ನಾನು ನಿಜವಾಗ್ಲೂ ಕೈ ಎತ್ತಿ ನಮಸ್ಕಾರ ಮಾಡೋದಕ್ಕೆ ಇಷ್ಟಪಡ್ತೀನಿ ಸರ್. ಇವರ ಶ್ರದ್ಧೆಗೆ ಒಂದು ಜೋರಾದ ಚಪ್ಪಾಳೆ. ರಚಿತಾ ಅವರೇ, ಕಾಂಬಿನೇಷನ್ ಅದ್ಭುತ. ಗೀತಾ ಅಂಡ್ ಸಮೃದ್ಧಿ. ಗೀತಾ, ಹೌ ವಾಸ್ ಇಟ್ ವರ್ಕಿಂಗ್ ವಿತ್ ಸಮೃದ್ಧಿ? ತುಂಬಾ ಲಕ್ಕಿ ಮ್ಯಾಮ್, ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತಿದ್ದೀನಿ. ಇಂಥ ಒಂದು ದೊಡ್ಡ ಟ್ಯಾಲೆಂಟ್ ಒಟ್ಟಿಗೆ ನಾನೊಂದು ಚಿಕ್ಕದಾಗಿ ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅನ್ನೋದು ನನಗೆ ತುಂಬಾ ಪುಣ್ಯ ತಂದಿರೋ ವಿಷಯ ಮ್ಯಾಮ್. But what Geeta said is very appreciable. Hats off to you, Geeta, for whatever you said now. Adbhuta. Thank you so much. ಥ್ಯಾಂಕ್ ಯು. ಅಮ್ಮ, ನಿಮಗೆ ಹೇಗೆ ಅನ್ನಿಸ್ತು ಅಮ್ಮ? ಅಭಿನಂದನೆಗಳು ಗೀತಾ ಅವರೇ. ಥ್ಯಾಂಕ್ ಯು. ಅಭಿನಂದನೆಗಳು ಸುದರ್ಶನ್. ನಮ್ಮ ಥಿಯೇಟರ್ನಲ್ಲಿ ಒಂದಿದೆ, ಟ್ಯಾಲೆಂಟು ಇಲ್ಲದೇ ಇದ್ರೂ ಜೊತೆಲಿ ಸಹಪಾಠಿಗಳು ಆದವರು ಅವರಿಗೆ ಸಹಾಯ ಮಾಡ್ತಾ ಅವರನ್ನು ಮೇಲಕ್ಕೆ ತರಬೇಕು ಅನ್ನೋದು. ಅದಕ್ಕಿದು ದೊಡ್ಡ ನಿದರ್ಶನ. ಗೀತಾ ಅವರೇ, ನೀವು ಬಹಳ ಸೊಗಸಾಗಿ ಮಾಡಿದ್ದೀರಿ. ನಿಮ್ಮ ಒಂದು ಆ ಮನಸ್ಥೈರ್ಯ ಇದೆಯಲ್ಲ, ಏನೆಲ್ಲ ನೋವಿದ್ರೂ ಒಪ್ಪಿಕೊಂಡಿರುವಂತಹ ಒಂದು ಕಾರ್ಯವನ್ನು ಯಾವುದೇ ಹೆಸಿಟೇಷನ್ ಇಲ್ಲದೆ, ಅಳುಕಿಲ್ಲದೆ ನಿರರ್ಗಳವಾಗಿ ಹಾಡೋದು, ನಿರರ್ಗಳವಾಗಿ ಮಾಡೋದು ಅಗ್ನಿ ಪರೀಕ್ಷೆ ಇದೆ. ಇಡೀ ಟೀಮಿಗೆ, ಗುರುಗಳಿಗೆ, ಪುಟಾಣಿ ಗುರುಗಳಿಗೆ, ಸಹಪಾಠಿಗಳಿಗೆ ನನ್ನ ಅಭಿನಂದನೆಗಳು. ಮೋಹನ ಅಂತೂ ಬಹಳ ಸೊಗಸಾಗಿತ್ತು. ನಿಮಗೆ ನನ್ನ ನಿಜವಾದ ಶರಣಾರ್ಥಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಿಮ್ಮ ಅನುಭವ ಹೇಗಿತ್ತು ಸರ್? ನಾವು ಜೀ ಕನ್ನಡ ವಾಹಿನಿಗೆ ಯಕ್ಷಗಾನದ ಎಲ್ಲ ಕಲಾವಿದರು, ಮೇಳದ ಕೆಲಸಗಾರರ ಪರವಾಗಿ ಜೀ ಕನ್ನಡಕ್ಕೆ ಶಿರವಾಗಿ ಧನ್ಯವಾದವನ್ನು ಹೇಳ್ತೀವಿ. ಯಾಕಂದ್ರೆ ಇದು 4ನೇ ಬಾರಿ ಯಕ್ಷಗಾನ ಜೀ ಕನ್ನಡ ವಾಹಿನಿಯಲ್ಲಿ ಬರ್ತಿರುವುದು. ಯಕ್ಷ ಸಂಭ್ರಮ ಅಂತ ಸಂಸ್ಥೆಯನ್ನು ಕಟ್ಟಿದ್ದೇವೆ. ಇಲ್ಲಿ ಬೆಂಗಳೂರಿನಲ್ಲಿ ಯಕ್ಷಗಾನವನ್ನು ಪಸರಿಸಬೇಕು, ಎಲ್ರಿಗೂ ಕಲಿಸಬೇಕು, ಸಾಧ್ಯವಾದಷ್ಟು. ಎಲ್ರಿಗೂ ಒಬ್ಬನಿಗೆ ಸಾಧ್ಯ ಇಲ್ಲ, ಎಷ್ಟಾಯ್ತಷ್ಟು ಕಲಿಸೋಣ ಅಂತೇಳಿ ಪ್ರಯತ್ನ ಪಟ್ಟು ಇದನ್ನೇ ವೃತ್ತಿಯಾಗಿ ಮಾಡ್ತಾ ಇದ್ದೇನೆ. ಇವರು ನಮ್ಮ ತಂಡದ ಭಾಗವತರು ಸಹ, ಮೊದಲೆಗಾರರು ಸಹ, ವೇಷಧಾರಿಗಳು ಉಮೇಶ್ ರಾಜ್ ಅಂತೇಳಿ, ಇವರು ಸಹ ಹಾಸ್ಯಗಾರರು, ಚಂಡೆ ಬಾರಿಸ್ತಾರೆ, ಮತ್ತು ಎಲ್ಲ ವೇಷಗಳನ್ನು ಮಾಡುವವರು. ಹೀಗೆ ಅನೇಕ ಕಲಾವಿದರೆಲ್ಲ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ವೇಷಭೂಷಣ ತರಬೇತಿಯೇ ಕೆಲಸ ನಮ್ಮದು. ಪೂರ್ತಿ ತಾಳಾಭ್ಯಾಸ, ಹಾಡುಗಾರಿಕೆ, ಚಂಡೆ ಮದ್ಲೆಗಳನ್ನು ಬೆಂಗಳೂರಿನಲ್ಲಿ ಕಲಿಸ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಜೀ ಕನ್ನಡ ವಾಹಿನಿಗೆ ಈ ರೀತಿಯ ಕಲೆಯನ್ನು ಇಲ್ಲಿ ವಿಜೃಂಭಿಸ್ತಿದೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಖುಷಿ. ಕರಾವಳರಿಗೆ ಈ ಹಿಂದೆ ಪ್ರದರ್ಶನ ಕಂಡಾಗ ಅನೇಕ ಜನರು ಹೇಳಿದ್ರು, ಇದು ಯಾರು ಮಾಡದಿದ್ದ ಸಾಧನೆ ಜೀ ಕನ್ನಡ ಮಾಡ್ತಿದ್ದಿ ಅಂತೇಳಿ ಸುಮಾರು ಜನ ಹೇಳಿದ್ದಾರೆ. ಈ ರೀತಿಯ ಕಾರ್ಯಕ್ರಮ ಮತ್ತೆ ಮೂಡಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮ್ಮ ಸಂಸ್ಥೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಎಷ್ಟೇ ಕಷ್ಟ ಬಂದ್ರೂ ಧರ್ಮದ ದಾರಿಯನ್ನ ಬಿಡದೆ ಹೆಣ್ಣಿನ ಪಾವಿತ್ರ್ಯತೆಯನ್ನ ಮೆರೆದವಳು ಸೀತಾಮಾತೆ. ಸೀತೆಯ ಸಹನೆ, ಪತಿ ಭಕ್ತಿ ಎಲ್ಲರಿಗೂ ಆದರ್ಶ. ಈಗ ಸೀತೆಯ ಅಪಹರಣ ಮತ್ತು ಅಗ್ನಿ ಪರೀಕ್ಷೆಯ ಪ್ರಸಂಗವನ್ನ ಪ್ರಸ್ತುತಪಡಿಸೋದಕ್ಕೆ ಸೀತೆಯಾಗಿ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಸ್ವಾಗತಿಸಿ ರಾಜನೇ. ಲಕ್ಷ್ಮಣ, ಅದೂ ನೋಡು, ಹರಿಣದ ಹಿಂದೆ ಓಡುತ್ತಿರುವ ರಾಮನ. ಸೀತಾ, ಲಕ್ಷ್ಮಣ. ಲಕ್ಷ್ಮಣ, 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 ನಿನ್ನಣ್ಣ ಕೂಗಿಕೊಂಡಂತಾಯಿತು. ಸ್ವರ್ಣ ಜಿಂಕಿಯನ್ನು ತರಲು ಹೋದ ಅವರಿಗೆ ಯಾವುದೋ ಅಪಾಯ ಎದುರಾಗಿದೆ ಎಂದು ನನ್ನ ಮನಸ್ಸು ಆತಂಕಗೊಳ್ಳುತ್ತಿದೆ. ಮೊದಲು ಹೋಗಿ ನೀ ಅವರನ್ನು ಕರೆತ. ತಾಯಿ, ಏಕೆ ನೀವು ಆತಂಕಗೊಳ್ಳುತ್ತಿದ್ದೀರಿ? ಅಣ್ಣನಿಗೆ ಏನೂ ಆಗುವುದಿಲ್ಲ, ನೀವು ಸುಮ್ಮನಿರಿ. ಇಲ್ಲ ಲಕ್ಷ್ಮಣ, ಇಲ್ಲ. ನನ್ನ ಮನಸ್ಸು ಕಳವಳಗೊಂಡಿದೆ. ಖಂಡಿತವಾಗಿಯೂ ಅವರಿಗೇನೋ ಅಪಾಯ ಎದುರಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ಮೊದಲು ನೀನು ಹೋಗಿ ಅವರನ್ನು ಕರೆತ. ಹೋಗುತ್ತೇನೆ ತಾಯಿ. ತಾಯಿ, ನೆನಪಿರಲಿ, ನಾನು ಮರಳಿ ಬರುವವರೆಗೂ ಈ ರೇಖೆಯನ್ನು ದಾಟದಿರಿ. ಜಾಗ್ರತೆ.
ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಓಹೋ, ಲಕ್ಷ್ಮಣ ರೇಖೆ. ಇದನ್ನ ದಾಟಿ ನಾನು ಒಳಗೆ ಹೋಗುವುದು ಅಸಂಭವ. ಇರಲಿ, ಮತ್ತೊಮ್ಮೆ ಗಟ್ಟಿಯಾಗಿ ಕೂಗುತ್ತೇನೆ. ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ಪ್ರಣಾಮಗಳು. ಪೂಜ್ಯರೇ, ಒಳಗೆ ಬನ್ನಿ. ನಾವು ಸಾಧುಗಳು ಸಂಸಾರಿಗಳ ಮನೆಗೆ ಹಾಗೆಲ್ಲ ಕಾಲಿಡುವುದಿಲ್ಲ. ಗೆರೆ ದಾಟಿ ಭಿಕ್ಷೆ ನೀಡುವುದಾದರೆ ನೀಡು, ಇಲ್ಲದಿದ್ದರೆ ನಾವು ಹೊರಟು ಹೋಗುತ್ತೇವೆ. ಹಾಗೆ ಆಗಲಿ ಪೂಜ್ಯರೇ, ನಾನು ಈಗಲೇ ತರುವೆ. ನೆನಪಿರಲಿ, ನಾನು ಮರಳಿ ಬರುವವರೆಗೂ ಈ ರೇಖೆಯನ್ನು ದಾಟದಿರಿ. ಜಾಗ್ರತೆ. ಭವತಿ ಭಿಕ್ಷಾಂದೇಹಿ. ಮುನಿವರ್ಯ, ಅನ್ಯತಾ ಭಾವಿಸದಿರಿ. ಯಾವುದೋ ಯೋಚನೆಯಲ್ಲಿ ಮಗ್ನಳಾಗಿದ್ದೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಪೂಜ್ಯರೇ, ತಾವೇ ಇಲ್ಲಿಗೆ ಬಂದು ಪ್ರಸಾದವನ್ನು ಸ್ವೀಕರಿಸುವಿರಾ? ನೀಡುತ್ತಿರುವುದು ಭಿಕ್ಷೆ, ಅದನ್ನು ನೀಡುವುದರಲ್ಲೂ ಅಹಂಭಾವವನ್ನು ತೋರುತ್ತಿರುವೆಯಾ? ಹಾಗಿದ್ದಲ್ಲಿ ನಾವು ಅದನ್ನು ಸ್ವೀಕರಿಸುವುದಿಲ್ಲ. ದೇಹಿ ಎಂದು ಬೇಡಿ ಬಂದ ನನಗೆ ಭಿಕ್ಷೆಯನ್ನು ನೀಡದೆ ಬರಿಗೈಯಲ್ಲಿ ಕಳುಹಿಸಿದರೆ ಘೋರ ನರಕವನ್ನು ಅನುಭವಿಸುತ್ತೀಯಾ? ಇಲ್ಲ ಪೂಜ್ಯರೇ, ನಾನೇ ಬರುವೆ. ಪೂಜ್ಯರೇ, ಪ್ರಸಾದವನ್ನು ಸ್ವೀಕರಿಸಿ. ಜಾನಕಿ, ಅಂದು ಸ್ವಯಂವರದಲ್ಲಿ ಕೈ ತಪ್ಪಿ ಹೋದ ನೀನು ಇಂದು ಈ ರಾವಣನ ಮುಷ್ಟಿಯಲ್ಲಿ ಬಂದೆ. ಅಯ್ಯೋ ವಿಧಿಯೇ, ಲಕ್ಷ್ಮಣ ರೇಖೆಯನ್ನು ದಾಟಿ ನಾನೆಂತ ಘನಘೋರ ಅಪರಾಧ ಮಾಡಿದೆ. ಈ ರೀತಿ ಕೆಟ್ಟ ಗಳಿಗೆ ಬರಬಹುದೆಂದು ಲಕ್ಷ್ಮಣನಿಗೆ ಮೊದಲೇ ತಿಳಿದಿತ್ತೇನೋ. ಹಾಗಾಗಿ ಅವನು ನನ್ನನ್ನು ಎಚ್ಚರಿಸಿದ. ಆದರೆ ಅವನ ಮಾತನ್ನು ಅರ್ಥೈಸಿಕೊಳ್ಳದೆ ನಾನಿಂತ ಘೋರ ಶಿಕ್ಷೆಗೆ ಬಲಿಯಾಗಿದ್ದೇನೆ. ವತ್ಸ ಲಕ್ಷ್ಮಣ, ನಿನ್ನ ಮಾತನ್ನು ಕೇಳದೆ ನಿನ್ನನ್ನು ಕಡೆಗಣಿಸಿದ್ದಕ್ಕೆ ಸಾಧ್ಯವಾದರೆ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಕಂದ. ಪರಮೇಶ್ವರ, ಈ ಪಾಪಿ ರಾವಣನಿಂದ ನನ್ನನ್ನು ರಕ್ಷಿಸುವರ್ಯಾರು? ಪ್ರಭು ಶ್ರೀರಾಮಚಂದ್ರ, ವತ್ಸ ಲಕ್ಷ್ಮಣ, ನನ್ನನ್ನು ಕಾಪಾಡಿ, ಕಾಪಾಡಿ. ನೀನು ಅರುಚಾಡಿ ಕಿರುಚಾಡಿ ಹೋರಾಡಿದರೂ ಸರಿ, ಈ ರಾವಣನಿಂದ ನಿನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ. ಕಾಪಾಡಿ, ಕಾಪಾಡಿ. ಅಣ್ಣ, ಅತ್ತಿಗೆ ಬರುತ್ತಿದ್ದಾರೆ. ಲಕ್ಷ್ಮಣ, ಅಗ್ನಿ ಪರೀಕ್ಷೆಗಾಗಿ ಅಣಿ ಮಾಡುವಂತವನಾಗು. ಅಗ್ನಿ ಪರೀಕ್ಷೆಯೇ? ಯಾರಿಗಾಗಿ? ಏತಕ್ಕಾಗಿ? ನಿನ್ನತ್ತಿಗೆ ಸೀತೆಗಾಗಿ.
ಅಗ್ನಿ ಪರೀಕ್ಷೆಗೆ ಒಳಗಾಗಬೇಕೆ? ನನ್ನ ಮೇಲೇನಾದರೂ ಸಂದೇಹವೇ ಪ್ರಭು ನಿಮಗೆ? ಶಂಕೆ ನನಗಲ್ಲ, ಲೋಕದ ಜನರಿಗೆ. ಇದನ್ನು ನೀಗಿಸಬೇಕೆಂದರೆ ತಕ್ಷಣ ನೀನು ಅಗ್ನಿ ಪರೀಕ್ಷೆಗೆ ಸಿದ್ಧಳಾಗು. ಇದು ನನ್ನ ಆಜ್ಞೆ. ಆಗಲಿ ಪ್ರಭು, ನಾನು ಅಗ್ನಿ ಪರೀಕ್ಷೆಗೆ ಸಿದ್ಧಳಿದ್ದೇನೆ. ಲಕ್ಷ್ಮಣ, ಅಗ್ನಿಕುಂಡವನ್ನು ಸಿದ್ಧಗೊಳಿಸು. ಹಾಗೆ ಆಗಲಿ ಅಣ್ಣ. ಓಂ ಅಗ್ನಿದೇವಾಯ ನಮಃ. ಹೇ ಅಗ್ನಿದೇವ, ಪಂಚಭೂತಗಳ ಸಾಕ್ಷಿಯಾಗಿ ಪತಿ ಪರಮೇಶ್ವರನನ್ನು ಬಿಟ್ಟು ಪರಪುರುಷನನ್ನು ಕಣ್ಣೆತ್ತಿ ನೋಡಿದವಳಲ್ಲ, ಹಾಗೂ ಬಯಸಿದವಳೂ ಅಲ್ಲ. ಒಂದು ವೇಳೆ ಹಾಗೇನಾದರೂ ಬಯಸಿದ್ದೇ ಆದಲ್ಲಿ ಈ ನಿನ್ನ ಅಗ್ನಿ ಕಿರಣಗಳು ನನ್ನನ್ನು ದಹಿಸಲಿ. ನನ್ನನ್ನು ಕ್ಷಮಿಸು ಸೀತೆ. ನಿನ್ನನ್ನು ಅರ್ಥಗೊಳಿಸದೆ ಸಾಮಾನ್ಯರ ಜನರಂತೆ ನಾನು ನಿನ್ನ ಮೇಲೆ ಅನುಮಾನಿಸಿದೆ. ಆದರೆ ನನ್ನ ಅನುಮಾನವನ್ನು ನೀನು ಅಗ್ನಿ ಪರೀಕ್ಷೆಯ ಮೂಲಕ ಪರಿಹರಿಸಿ ಪರಿಶುದ್ಧಳಾದೆ. ನೀನಷ್ಟೇ ಅಲ್ಲ, ಪ್ರತಿಯೊಂದು ಹೆಣ್ಣು ತಮ್ಮ ಜೀವನದಲ್ಲಿ ಹಲವಾರು ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಆದರೆ ಒಂದೊಂದು ಸತ್ಯ, ಚಿನ್ನವನ್ನು ಬೆಂಕಿಗೆ ಹಾಕಿದರೆ ಅದೆಂದಾದರೂ ಸುಟ್ಟೀತೆ? ಅದನ್ನು ಬೆಂಕಿಗೆ ಹಾಕಿದಷ್ಟು ಅದರ ಬೆಳಕು ಮತ್ತಷ್ಟು ಪ್ರಕಾಶಿಸುತ್ತದೆ. ಹಾಗೆ ನೀನು ಭಾಸಿತಾ, ಪ್ರಭು, ನೀವು ನನ್ನನ್ನು ಅವಮಾನಿಸಿದಿರೆಂದು ನನಗೂ ತುಂಬ ನೋವುಂಟಾಗಿತ್ತು. ಆದರೆ ಸೀತಾರಾಮರ ಬಾಂಧವ್ಯ ಎಷ್ಟು ಪರಿಶುದ್ಧವಾದುದೆಂದು ಇಡೀ ಲೋಕಕ್ಕೆ ಇಂದು ನಿಮ್ಮಿಂದ ತಿಳಿದಂತಾಯಿತು. ನಿಮ್ಮನ್ನು ಪಡೆದ ನಾನೇ ಧನ್ಯ ಪ್ರಭು, ನಾನೇ ಧನ್ಯ. ಶ್ರೀರಾಮ ಪಟ್ಟಾಭಿಷೇಕಂ ಶ್ರೀರಾಮ ಪಟ್ಟಾಭಿಷೇಕಂ. ಸೀತಾಮಾತೆಯ ಸಹನೆ, ಪತಿಭಕ್ತಿ, ನಂಬಿಕೆಗೆ ಜೀವಂತ ಉದಾಹರಣೆ ಅಂತಂದ್ರೆ ಅದು ಸೀತಾಮಾತೆ. ಎಂತಹ ಪರಿಸ್ಥಿತಿಯಲ್ಲೂ ಸತ್ಯವನ್ನ ಬಿಡದೆ ಮುಂದೆ ನಡೆದವಳು ಸೀತಾಮಾತೆ. ಅಂತಹ ಅದ್ಭುತವಾದಂಥ ಸೀತಾಮಾತೆಯ ಪಾತ್ರವನ್ನ ನಮ್ಮ ರಜನಿಯವರು ಅಷ್ಟು ಸೊಗಸಾಗಿ ಅಭಿನಯಿಸಿದ್ದಾರೆ. ಮೊದಲು ರಜನಿಯವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ರಾಘು ಅವರೇ, ರಜನಿ ಅವರು ವಾರದಿಂದ ವಾರಕ್ಕೆ ನಮ್ಮನ್ನ ಸರ್ಪ್ರೈಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ಎಸ್ಪೆಷಲಿ ಇವತ್ತು ರಜನಿ ಅವರು ಸೀತಾಮಾತೆಯ ಈ ಒಂದು ಪ್ರಸಂಗ, ಈ ಒಂದು ಸೀನ್ ಏನಿದೆ ಅಂದ್ರೆ ಈ ಕಥೆ, ಅದನ್ನ ಬಹಳ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀರಿ. ಅಂಡ್ ಆಫ್ ಕೋರ್ಸ್ ನಮ್ಮ ಕುಶಾಲ್, ಅಮಿತ್ ಮತ್ತೆ ಭಾರ್ಗವ್ ಮಾತಾಡೋಂಗಿಲ್ಲ. ಕಡೆಯಲ್ಲಿ ಶ್ರೀರಾಮ ಒಂದು ಮಾತು ಹೇಳ್ತಾರೆ, ಇಂಥ ಅಗ್ನಿ ಪರೀಕ್ಷೆಗಳು
ಹೆಣ್ಮಕ್ಳು ಅಂದ್ರೆ ಸ್ತ್ರೀ ಶಕ್ತಿ ಹಲವಾರು ಎದುರಿಸಬೇಕಾಗುತ್ತೆ, ಅವ್ರಿಗೆಲ್ಲರೂ ನೀನು ಮಾದರಿ ಆಗಿದೆಯಾ ಅಂತ ಸೀತಾಮಾತೆ ಹೇಳ್ತಾರೆ. ಅಂದ್ರೆ ಎಲ್ಲರ ಜೀವನದಲ್ಲೂ ಕಷ್ಟ ಬರುತ್ತೆ. ಒಂದೊಂದ್ಸಲ ಸಮಾಜ ಸಂಶಯ ಬೀಳ್ಬೋದು, ಒಂದೊಂದ್ಸಲ ಮನೆಯವ್ರ ಸಂಶಯ ಬೀಳ್ಬೋದು, ಯಾಕೆ ನಮ್ಮೇಲೆ ನಮಗೆ ಒಂದೊಂದ್ಸಲ ಸಂಶಯ ಆಗ್ಬಿಡುತ್ತೆ. ಅಂಥದನ್ನ ದಾಟಿ ಹೊರಗಡೆ ಬರಬೇಕಾದ್ರೆ ಒಂದು ಪ್ರಾಮಾಣಿಕತೆ ಇರುತ್ತೆ, ಒಂದು ತನ್ನಂಬಿಕೆ ಇರುತ್ತೆ, ಒಂದು ವಿಶ್ವಾಸ ಇರುತ್ತೆ. ಆ ವಿಶ್ವಾಸ ಇದ್ರೆ ಯಾವ ಅಗ್ನಿ ಪರೀಕ್ಷೆನೂ ನಮ್ಮನ್ನ ಏನು ಮಾಡೋಕ್ ಆಗೋದಿಲ್ಲ ಅನ್ನೋ ಒಂದು ಒಳ್ಳೆ ಉದಾಹರಣೆನ ಇವತ್ತು ರಜನಿ ಅವರು ತುಂಬಾ ವಿಶ್ವಾಸ ಕೊಡೋ ರೀತಿಯಲ್ಲಿ ನೀವು ಪರ್ಫಾರ್ಮ್ ಮಾಡಿದಿರಿ. ರಜನಿ ಅವರು ತುಂಬಾನೇ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಿ. ರಂಗಭೂಮಿಯ ಒಂದು ಪ್ರೆಸೆಂಟೇಷನ್ ಇದೆಯಲ್ಲ ಅವ್ರ ಮುಂದೆ ನೀವು ಮಾಡಿದ್ರ ಅಂತ ಹೇಳ್ಕೊಳ್ಳೋದು ಬಹಳ ಖುಷಿ ಆಗುತ್ತೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಜನಿ. ವೆಲ್ ಡನ್. ರಚಿತಾ ಅವರೇ, ಪಾತ್ರ ತುಂಬಾ ಚೆನ್ನಾಗಿ, ಅಂದ್ರೆ ನಿಜವಾಗ್ಲೂ ಅವರ ಒಂದು ರೂಪಕ್ಕೆ ಐ ಥಿಂಕ್ ತಕ್ಕ ಪಾತ್ರ ಸಿಕ್ಕಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಪಾತ್ರ ಮಾಡಿದ್ರಿ ರಜನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡ್ರಾಮಾ ಜೂನಿಯರ್ಸ್ ಮಕ್ಕಳು ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು. ನನಗೆ ಯಾವಾಗಲೂ ಇಷ್ಟ ಆಗುವಂಥ ಒಂದು ವಿಷಯ ಏನು ಅಂದರೆ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಏನೇ ಆದರೂ ಒಂದು ಸೃಷ್ಟಿ ಮಾಡಿದಾಗ ಅದು ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಎಸ್ಪೆಷಲಿ ವೆನ್ ಅವರು ಅಗ್ನಿ ಒಳಗಡೆ ಹೋಗ್ತಿದ್ದಂಗೆ ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ರು ಅದನ್ನು. ಇಟ್ ವಾಸ್ ಲುಕಿಂಗ್ ವೆರಿ ನ್ಯಾಚುರಲ್ ಆ್ಯಂಡ್ ರಿಯಲ್ ಆಗಿ ಅನಿಸ್ತು. ನಿಮ್ಮ ಎಕ್ಸ್ಪ್ರೆಷನ್ಸ್ ಕೂಡ ಅಷ್ಟೇ ಅದ್ಭುತವಾಗಿತ್ತು, ತುಂಬಾ ಇಮೋಷ್ನಲ್ ಆಗಿತ್ತು. ಆ್ಯಂಡ್ ವಂಡರ್ಫುಲ್. ನಾನು ಇನ್ನೇನು ಹೇಳಲ್ಲ, ಅದ್ಭುತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಯಶ್ರೀ ಅಮ್ಮ, ಈ ಒಂದು ಆ್ಯಕ್ಟ್ ನಿಮ್ಗೆ ಹೇಗೆ ಅನಿಸ್ತು ಅಮ್ಮ? ಶ್ರಮಪಟ್ಟು ತಮ್ಮ ಒಳಗಿರುವಂಥ ಒಬ್ಬ ಕಲಾವಿದನ ಹೊರಗೆ ತರೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಟ್ಟಿದ್ದಾರೆ. ಅಭಿನಂದನೆಗಳು. ಥ್ಯಾಂಕ್ ಯು. ಬರೀ ಕಲಾವಿದರು ಮಾತ್ರನೇ ಅಲ್ಲ, ಬ್ಯಾಕ್ ಸ್ಟೇಜ್ ವರ್ಕರ್ಸು, ಲೈಟಿಂಗ್, ಎವ್ರಿಬಡಿ ಬಹಳ ತಮ್ಮ ಒಂದು ಶ್ರದ್ಧೆನ ತೋರಿಸಿದ್ದಾರೆ. ಬಹಳ ಸೊಗಸಾಗಿತ್ತು ಅಂತ ನಾನು ಹೇಳ್ತೀನಿ. ಬಹಳ ಖುಷಿ ಕೊಟ್ಟಿದ್ದು ಅಂತಂದರೆ ಬ್ಲ್ಯಾಕ್ಔಟಲ್ಲಿ ಸೆಟ್ ಚೇಂಜ್ ಮಾಡಿದ್ರಲ್ಲ, ಅದು ಅವ್ರ ಹೆಸರನ್ನ ಕರೆದು ಬೇಗ ಬಾ ಅಂಥೇಳಿ ಎಲ್ಲವನ್ನು ಚೇಂಜ್ ಮಾಡಿದ್ರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏಕೆಂತಂದರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ರಸಾನುಭವ ಅನ್ನೋದು ಏನಾಗಿರುತ್ತೆ ಅದನ್ನು ಎಲ್ಲೂ ಧಕ್ಕೆ ಆಗದಂಗೆ ಸೃಷ್ಟಿ ಮಾಡಿದ್ರಲ್ಲ ಮುಂದಿನ ಒಂದು ಹೆಜ್ಜೆ ಇಡೋದಕ್ಕೆ, ಅದು ಬಹಳ ಖುಷಿ ಆಯಿತು. ಸೊ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ. ಸ್ಪೆಷಲಿ ನನಗೆ ರಾವಣ ಬಹಳ ಇಷ್ಟ ಆದ. ಆತ ಬಂದಿದ್ದಂಥ ರೀತಿ ಅದೆಲ್ಲ ತುಂಬ ಸೊಗಸಾಗಿ ಅಭಿನಯಿಸ್ದ. ಎಲ್ಲರಿಗೂ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದಗಳು. ಶ್ರೀರಾಮ ಆಗಿ ಕುಶಾಲ್ ಅವರು, ಲಕ್ಷ್ಮಣ ಆಗಿ ಭಾರ್ಗವ್, ರಾವಣ ಆಗಿ ಅಮಿತ್ ಅವರು ಡ್ರಾಮಾ ಜೂನಿಯರ್ಸ್ ಮಕ್ಕಳು ಅಭಿನಯಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ. ರಜನಿ ಅವರೇ, ಮೊದಲನೇ ಸಲ ನೀವು ಸೀತಾ ಮಾತೆಯಾಗಿ ಸೀತಾ ಪಾತ್ರದಲ್ಲಿ ವೇದಿಕೆ ಮೇಲೆ ಅಭಿನಯಿಸಿದ್ದೀರಾ, ಜಡ್ಜಸ್ ಪ್ರಶಂಸೆಯನ್ನು ಪಡ್ಕೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತದೆ. ರಾಘು ಸರ್ ಹೇಳ್ದಂಗೆ ಅಮ್ಮನ ಮುಂದೆ ಆ್ಯಕ್ಟ್ ಮಾಡೋದೇ ಒಂದು ದೊಡ್ಡ ವಿಚಾರ. ಸೊ ಅದರಲ್ಲೂ ನಾನು ಪೌರಾಣಿಕ ಮಾಡ್ತಿರೋದಿದೆ ಮೊದಲನೇ ಸಲ. ಸೊ ಸೀತಾ ಮಾತೆ ಪಾತ್ರ ಸಿಕ್ಕಿದಾಗ ನನಗೆ ಸ್ವಲ್ಪ ಮನಸ್ಸಿಗೆ ಭಯ ಆಗಿತ್ತು. ಬಿಕಾಸ್ ಪೌರಾಣಿಕನೇ ಮಾಡ್ತಾ ಇರೋದು ಫಸ್ಟು, ಅದರಲ್ಲೂ ಸೀತಾ ಮಾತೆ ಅಂದಾಗ ಅವು ಒಂಚೂರು ಹಾವ ಭಾವಗಳೆಲ್ಲ ಬರೋದು ತುಂಬಾ ಕಷ್ಟ. ಬಟ್ ಅದನ್ನು ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಮಂಜುನಾಥ್ ಸರ್. ವೆರಿ ನೈಸ್. ನಿಮ್ಮ ಖುಷಿ ಮುಖದಲ್ಲೇ ಕಾಣ್ತಾ ಇದೆ ರಜನಿ ಅವರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಕ್ಕಳ. ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್ ಕ್ವೀನ್ ರಂಗಮಂದಿರದಲ್ಲಿ ಜಯಶ್ರೀ ಅಮ್ಮ ಅವರು ಇಷ್ಟೊತ್ತು ನಮ್ಮ ಜೊತೆಲಿದ್ದು ನಮ್ಗೆ ತಮ್ಮ ಅಮೂಲ್ಯವಾದಂತ ಅನುಭವವನ್ನ ಹಂಚ್ಕೊಂಡಿದ್ದಾರೆ. ನಮ್ಮ ಕ್ವೀನ್ಗಳಿಗೆ ಅವರ ಇರುವಿಕೆ ಸ್ಫೂರ್ತಿಯನ್ನು ತುಂಬಿದೆ. ಅಮ್ಮ ಜಯಶ್ರೀ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದಕ್ಕೆ ಥ್ಯಾಂಕ್ ಯು. ನಮ್ಮ ಅರಸಿಯರು ಪೌರಾಣಿಕ ಪಾತ್ರಗಳಲ್ಲಿ, ದೇವ ದೇವಿಯರ ಪಾತ್ರಗಳಲ್ಲಿ ಕಂಗೊಳಿಸ್ತಾ ಇದ್ದಾರೆ. ರಾಣಿ ಗಾಂಭೀರ್ಯದಲ್ಲಿ ಮನೋರಂಜನೆಯನ್ನ ಕೊಡ್ತಾ ಬಂದಿದ್ದಾರೆ. ಈ ಪೌರಾಣಿಕ ಗತ್ತು ಗಮ್ಮತ್ತು ನಾಳೆ ಕೂಡ ಮುಂದುವರಿತಾ ಇದೆ. ಇದು ನಿಮ್ಮ ನೆಚ್ಚಿನ ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾವೆಲ್ಲರೂ ನಿಮ್ಮನ್ನ ಮೀಟ್ ಮಾಡ್ತೀವಿ ನಾಳಿನ ಎಪಿಸೋಡ್ ಅಲ್ಲಿ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ಇವರು ನನ್ನ ಪ್ರೀತಿಯ ಕೋ ಹೋಸ್ಟ್ ಕೋರಿ ಪ್ರತಾಪ್. ಟಾಟಾ, ಸಿ ಯು, ಬೈ ಬೈ, ನಮಸ್ಕಾರಗಳು.